श्रीहरिं परमानन्दं उपदेष्टारमीश्वरं व्यापकं सर्वभूतानां कारणं तं नमाम्यहम् शङ्करं शङ्कराचार्यं केशवं बादरायणं सूत्रभाषकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् ಇವತ್ತು ಶ್ರೀಮದ್ ಭಾರತೀಯ ಜಗದ್ಗುರು ಶಂಕರಾಚಾರ್ಯ ಜಯಂತಿಯ 4ನೇ ದಿವಸ ವಿವೇಕ ಚೂಡಾಮಣಿ ಈ ವಿಷಯದ ಕುರಿತು ಪ್ರವಚನ ಮಾಲಿಕೆಯಲ್ಲಿ ಮುಂದುವರಿಯೋಣ. ಆಚಾರ್ಯರಂತಹ ಮಹಾಪುರುಷರ ಪ್ರತಿಯೊಂದು ಶಬ್ದಕ್ಕೂ ಒಂದು ದೊಡ್ಡ ಅರ್ಥದ, ಪ್ರತಿಯೊಂದು ಶಬ್ದವೂ ನಮಗೆ ಪ್ರಚೋದನೆಯನ್ನು ನೀಡುತ್ತದೆ. ಇಲ್ಲಿ ನಾವು ನೋಡಿದ್ದೇವೆ ಶ್ರೀಹರಿಂ ಪರಮಾನಂದಂ, ಭಗವಂತ ಪರಮಾನಂದ ಸ್ವರೂಪನಾಗಿದ್ದಾನೆ ಅನ್ನುವಂತಹ ವಿಷಯವನ್ನು ಒಂದು ಪ್ರಾರ್ಥನಾ ಶ್ಲೋಕದೊಳಗೆ ತಿಳಿಸಿಕೊಡ್ತಾರೆ ಆಚಾರ್ಯರು. ಕಾರಣಂ ತಂ ನಮಾಮ್ಯಹಂ ಶ್ರೀಹರಿಂ ಪರಮಾನಂದಂ ಉಪದೇಷ್ಟಾರಮೀಶ್ವರಂ. ಭಗವಂತ ಅವತಾರ ತಾಳಿ, ಶ್ರೀಕೃಷ್ಣ ಪರಮಾತ್ಮನ ಅವತಾರ ತಾಳಿ ಭಗವದ್ಗೀತೆಯಂತಹ ಒಂದು ಉಪದೇಶವನ್ನು ನಮಗೆ ಕೊಟ್ಟು ಸಾವಿರಾರು ವರ್ಷ ಜನರಿಗೆ ಮಾರ್ಗದರ್ಶನ ಮಾಡಿ ಮುಕ್ತಿ ಪರಮಾನಂದವನ್ನು ಕೊಡುವಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ಉಪದೇಶವನ್ನು ನೀಡಿದ. ಮುಂದಿನ ವಾಕ್ಯದೊಳಗೆ ವ್ಯಾಪಕಂ ಸರ್ವಭೂತಾನಾಂ ಕಾರಣಂ ತಂ ನಮಾಮ್ಯಹಂ. ಈ ಶ್ಲೋಕದೊಳಗೆ ಕಾರಣಂ ಅಂತ ತಗೊಂಡಂತ ಕಾರಣಂ ಅಂತ ಯಾಕಂತಂದ್ರು ಅದ್ರ ಏನಾಗುತ್ತೆ ಅಂತ ತಿಳ್ಕೊಂಡು ನಾವು ವಿಚಾರ ಮಾಡಲಿಕ್ಕೆ ಶುರು ಮಾಡ್ತೀವಿ. ಈ ಶ್ಲೋಕ ಓದಿದಾಗ ಕಾರಣಂ ಅಂತಂದ್ರೆ ಏನು ಅಂತ ವಿಚಾರ ಮಾಡಿದಾಗ ಕರಣಂ ಕಾರಣಂ ಕರ್ತ ವಿಕರ್ತ ಗಹನೋ ಗುಹಃ ಅಂದುಕೊಂಡು ವಿಷ್ಣು ಸಹಸ್ರನಾಮಾವಳಿಯಲ್ಲಿ ಸ್ತೋತ್ರದಲ್ಲಿ ಈ ಒಂದು ಪದಪಂಕ್ತಿ ಅದ. ಕರಣಂ ಕಾರಣಂ ಕರ್ತ ವಿಕರ್ತ ಗಹನೋ ಗುಹಃ. ಈ ಒಂದು ಕಾರಣಂ ಅನ್ನುವಂತಹ ಶಬ್ದಗಳಾಗಿದ್ದೆಲ್ಲ ಅಲ್ಲಿಗೆ ಆಚಾರ್ಯರು ನಮಗೆ ಪ್ರಚೋದನೆಯನ್ನು ನೀಡುತ್ತಾರೆ. ಅದು ಕಾರಣಂ ಅಂತಂದ್ರೆ ಏನಪ್ಪ ನೋಡು ಒಂದು ಸ್ವಲ್ಪ ಅಂದ್ಕೊಂಡು ಮತ್ತು ಅದಕ್ಕೆಲ್ಲ ವ್ಯವಸ್ಥಾನ ಮಾಡಿಕೊಟ್ಟಾರ ಅವರು. ವಿಷ್ಣು ಸಹಸ್ರನಾಮ ಸ್ತೋತ್ರಕ್ಕೆ ಭಾಷ್ಯವನ್ನು ಬರೆದು ಕಾರಣಂ ಅಂದ್ರೆ ಏನು ತಿಳ್ಕೊಂಡು ನಮ್ಮವರೆಲ್ಲರೂ ವಿವರಣೆಯನ್ನು ಕೊಟ್ಟಾರೆ, ಎಲ್ಲ ವ್ಯವಸ್ಥೆ ಮಾಡಿಟ್ಟಾರೆ. ಅದು ಸಂತರ ಮಹಿಮೆ. ಕಾರಣಂ ಅಂತಂತಂದ್ರೆ ಕರಣಂ ಕಾರಣಂ. ಕರಣಂ ಅಂತಂದ್ರೆ ಮಾಡಿದ ಕರ್ಮ, ಭಗವಂತ ಮಾಡಿದ ಕರ್ಮನೂ ಅವನೇ, ಅಂದ್ರೆ ಈ ಸಮಸ್ತ ಸೃಷ್ಟಿಯೂ ಅವನೇ. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ. ಸೃಷ್ಟಿಯನ್ನು ಮಾಡಿ ಆ ಸೃಷ್ಟಿಯಲ್ಲಿ ಅನುದಿನವೂ ಪ್ರವೇಶ ಮಾಡಿಕೊಂಡು ಸದಾಕಾಲವೂ ವ್ಯಾಪಿಸಿಕೊಂಡಿದ್ದಾನೆ ಅಂತ ತಿಳ್ಕೊಂಡು ಉಪನಿಷತ್ ಹೇಳ್ತದೆ. ಅದನ್ನೇ ಇಲ್ಲಿ ಹೇಳ್ಯಾರೆ. ಕರಣಂ, ನಾವು ಏನು ಸೃಷ್ಟಿ ಮಾಡ್ಯಾನೋ ಅದು ಅವನೇ, ಮತ್ತು ಅದಕ್ಕೆ ಕಾರಣನೂ ಅವನೇ. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ನಿರ್ಮಲಾತ್ಮಕನಾಗಿ ಇರುವುದು ಆನಂದ ಗೋವಿಂದ, ನಿಮ್ಮ ನಾಮವೇ ಚಂದ ಅಂತ ಪುರಂದರದಾಸರು ಕೊಂಡಾಡ್ಯಾರೆ. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಅಂತಂದ್ರೆ ಅದಕ್ಕೆ ಎಲ್ಲ ಸೃಷ್ಟಿಗೆ ಕಾರಣ ಭಗವಂತ ಅಂತ ತಿಳ್ಕೊಂಡು ನಮಗೊಂದು ಪರಿಜ್ಞಾನ ಇರಬೇಕು. ಆದ್ರೆ ದುರ್ದೈವದಿಂದ ಹಂಗೆ ಆಗುವುದಿಲ್ಲ. ಯಾಕಂದ್ರೆ ನಮಗೆ ಕುಸಂಸ್ಕಾರಗಳು, ಕೆಟ್ಟ ಸಂಸ್ಕಾರಗಳು ಜಾಸ್ತಿ. 90%, 10%, 5% ಒಂದು ಒಳ್ಳೆಯ ಸಂಸ್ಕಾರ ಇರ್ತಾವೆ. ಆದರೂ ಸಹಿತ ನಮ್ಮ ಪೂರ್ವ ಪುಣ್ಯದಿಂದ ಯಾವಾಗ ನಾವು ಇಂಥ ಒಂದು ಶ್ಲೋಕವನ್ನು ಅಂತೀವಿ ಅವಾಗ ಒಂದು ಸ್ವಲ್ಪ ಪ್ರಚೋದನೆಯಾಗಿ ಚಿಂತನೆ ಆತಪ್ಪ ಅಂತಂದ್ರೆ ನಾವು ಭಾಗ್ಯಶಾಲಿಗಳು ಅಂತ ನಾವು ತಿಳ್ಕೋಬೇಕು. ಅಂತಹ ಭಗವಂತನ ಮಹಿಮೆಯನ್ನು ತಿಳಿಸುವಂತಹ ಒಂದು ಪದ ಕರಣಂ ಕಾರಣಂ ಕರ್ತ ವಿಕರ್ತ. ಬರೇ ಕರ್ತ ಅನ್ನೋಣ, ವಿಶೇಷವಾಗಿ ಕೆಲವು ಕರ್ಮಗಳನ್ನು ಕೆಲವೆಲ್ಲ ಅನುಕೂಲತೆಗಳನ್ನು ಒದಗಿಸಿಕೊಡ್ತಾನೆ ಭಗವಂತ. ಕಾಲಕ್ಕೆ ಕೆಲವು ಮಾಡಿಫಿಕೇಶನ್ಸ್, ಬದಲಾವಣೆಗಳನ್ನು ಮಾಡ್ತಾನೆ. ನಮ್ಗೆ ಹೆಂಗೆ ಲೋಕಕ್ಕೆ ಸುಖಾಭವನ್ನು ಮಾಡ್ತಾನ. ಸೃಷ್ಟಿ ಸ್ಥಿತಿ ಲಯ. ಲಯನೂ ಬೇಕು, ಸೃಷ್ಟಿನೂ ಬೇಕು, ಸ್ಥಿತಿನೂ ಬೇಕು. ಲಯ ಇರುವುದ ಸೃಷ್ಟಿ ಆಗುವುದಿಲ್ಲ, ಸೃಷ್ಟಿ ಆಗುವುದ ಸ್ಥಿತಿ ಇರುವುದಿಲ್ಲ. ಇವು ಮೂರು ಒಂದಕ್ಕೊಂದು ಪೂರಕವಾಗಿ ನಡ್ಕೋಂತಾನೆ ಇರ್ತಾವೆ. ಈ ಕಾರ್ಯವನ್ನು ಮಾಡುವುದಕ್ಕೆ ವಿಕರ್ತ, ವಿಶೇಷವಾದ ಒಂದು ಕರ್ಮವನ್ನು ಮಾಡ್ಕೋತಿರ್ತಾನೆ ಭಗವಂತ. ಕರಣಂ ಕಾರಣಂ ಕರ್ತ ವಿಕರ್ತ ಗಹನೋ ಗುಹಃ. ಇದು ನಮ್ಮ ಅರಿವಿಗೆ ಬರುವುದೇ ಇಲ್ಲ, ನಮ್ಮ ನಿಲುಕುವುದ, ನಮ್ಮ ವಿಚಾರಕ್ಕೆ ನಿಲುಕದಾದಂತಹ ಅವನ ಕರ್ತೃತ್ವ, ಭಗವಂತನ ಕರ್ತೃತ್ವ ಅಂತಂತಂದ್ರೆ ಗಹನೋ ಗುಹಃ. ಬಹಳ ವಿಸ್ಮಯಕಾರಿಯಾದಂತಹ ಭಗವಂತನ ಕರ್ತೃತ್ವ
ವಿಸ್ಮಯಕಾರಿಯಾದದ್ದು, ರಹಸ್ಯಮಯವಾದದ್ದು. ಸುಮ್ಮನೆ ನಾವು ಕೂತು ನಮ್ಮ ದೇಹದ ಕಡೆನ ನಾವು ನೋಡ್ಕೊಂಡ್ರೆ ಅನಾಟಮಿ ನೋಡ್ಕೊಂಡ್ರೆ ಗೊತ್ತಾಗ್ತದೆ ಏನು ಮಾಡಿರ್ತಾನೆ ಭಗವಂತ. ಕಣ್ಣು ಬರೋಬ್ಬರ ಜಾಗಕ್ಕನೇ ಇಟ್ಟಾನ. ಅದಕ್ಕೆ ಬೇರೆ ಅಲ್ಟರ್ನೇಟಿವ್ ಇಲ್ಲೇ ಇಲ್ಲ. ಎತ್ತಿಗೆ ಮಾಡಿದ್ರೆ ಅದು ಬೇರೆನೇ ಆಗಿಬಿಡ್ತದೆ. ಗದ್ದದ ಮೇಲೆ ಕಣ್ಣು ಮಾಡಿದಪ್ಪ ಅಂತಂದ್ರೆ ಬೇರೆನೇ ಆಗ್ತದೆ. ಕರೆಕ್ಟ್ ಜಾಗಕ್ಕೆ ಇಟ್ಟಾನ. ಕಣ್ಣಿನ ನಡುವೆ ಮೂಗು ಇಟ್ಟಾನೆ. ವಚನ ಕ್ರಿಯೆ, ರಕ್ತ ಪರಿಚಲನ, 70,000 ನಾಡಿಗಳು, 72,000 ನಾಡಿಗಳು ಎಲ್ಲ ವ್ಯವಸ್ಥೆ ಇಟ್ಟಾನ. ಹುಟ್ಟಿದ ಕೂಡಲೇ ನಮ್ಮ ಅರಿವು, ಹಸಿವಾಗ್ತಂತ ತಗೊಂಡು ತಾಯಿಗೆ ಹಾಲು ನಿರ್ಮಾಣ ಮಾಡ್ಯಾನ. ಏನು ಎಷ್ಟು ವರ್ಣನೆ ಮಾಡಿದ್ರು ಕಡಿಮೆನೆ. ಹುಚ್ಚ ಹಿಡಿತದೆ ಬಹಳ ವರ್ಣನೆ ಮಾಡ್ಕೊಂಡು ವಿಚಾರ ಮಾಡ್ಕೊಂಡು ಹೋಗ್ತಂತಂದ್ರೆ ಗಹನೋ ಗುಹ ಒಂದು ಕರ್ತೃತ್ವನೇ ಅಂತಹ ರಹಸ್ಯಮಯ ವಿಸ್ಮಯಕಾರಿಯಾದಂತಹ ಒಂದು ಕರ್ತೃತ್ವ. ಧಾನ್ಯಗಳ ಬಗ್ಗೆ ನಾವು ನೋಡಿದ್ರು. ಅಕ್ಕಿ ಯಾರು ಕಂಡು ಹಿಡಿದ್ರು ಅಂತ ಕೇಳಿದ್ರು ಬಹಳ ವಿಚಾರ ಅನಿಸ್ತದೆ. ಯಾವ ಕಾಲಕ್ಕೆ ಅಕ್ಕಿ ಕಂಡು ಹಿಡಿದ್ರು, ಅನ್ನ ಹೆಣ್ಣು ಮಾಡೋದು ಅದೆಲ್ಲ ಯಾರು ಕಂಡು ಹಿಡಿದ್ರು ಬಹಳ ವಿಚಾರ ಅನಿಸ್ತದೆ. ಗೋಧಿ, ಅಕ್ಕಿ, ಬೇರೆ ಬೇರೆ ಧಾನ್ಯ ತಿಳ್ಕೊಂಡು ಯಾರು ಕಂಡು ಹಿಡಿದ್ರು. ಕಡ್ಲಿ ಬೇಳೆ, ಉದ್ದಿನ ಬೇಳೆ, ಹೆಸರು ಬೇಳೆ ನಾವು ಮಜಾ ಮಾಡ್ಕೊಂಡು ಇಡ್ಲಿ ತಿಂತೀವಿ. ಬೇರೆ ಉದ್ದಿನ ಬೇಳೆ ಜಾಗ ಉದ್ದಿನ ಬೇಳೆ, ಕಡ್ಲಿ ಬೇಳೆ ಜಾಗ ಕಡ್ಲಿ ಬೇಳೆ, ಹೆಸರು ಬೇಳೆ ಜಾಗ ಹೆಸರು ಬೇಳೆ, ಬೇರೆ 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 ಗುಣಧರ್ಮಂತಹ ಅನೇಕ ಗಾಡಿಗಳ ಕಾಲದಲ್ಲಿ ನಿರ್ಮಾಣ ಮಾಡಿದ. ಯಾಕಂತಂದ್ರೆ ಮನುಷ್ಯರಿಗೆ ಸುಖ ಆಗಲಿ, ಮುಂದರ ಮನುಷ್ಯರನ್ನು ಮುಗಿಸಾಗಿದ್ದೀರಿ, ಅನೇಕ ಪ್ರಾಣಿಗಳನ್ನು ಮುಗಿಸಾಗಿದ್ದೀರಿ ಅಂತ ತಿಳ್ಕೊಂಡು ಮೊದಲು ಆಹಾರ ನಿರ್ಮಾಣ ಮಾಡಿ ಆಮೇಲೆ ಎಲ್ಲ ಪ್ರಾಣಿಗಳನ್ನ ನಿರ್ಮಾಣ ಮಾಡಿದಂತ ವರ್ಣನೆ ಮಾಡ್ತಾರೆ ಪುರಾಣದಾಗ. ಹಂಗೆ ಅವನ ಕರ್ತೃತ್ವ ಬಹಳ ವಿಸ್ಮಯಕಾರಿ. ಕಾರಣ ತಿಳ್ಕೊಂಡು ಹೇಳ್ತಾರೆ. ಈ ಕರ್ತೃತ್ವದ ಬಗ್ಗೆ ನಾವು ವಿಚಾರ ಮಾಡಿದಾಗ ಭಗವಂತನ ಮಹಿಮೆ ನಮಗೆ ತಿಳಿಯುತ್ತದೆ. ಅದಕ್ಕೆ ಆಚಾರ್ಯರು ಹೇಳೋದೇನಂತಂದ್ರೆ ಭಗವಂತನ ಈ ಮಹಿಮೆಯನ್ನು ತಿಳಿಯುವುದನ್ನ ಒಂದು ವಿವೇಕ. ಯಾವಾಗ ಯಾವಾಗ ಕಾಲಕ್ಕೆ ಅದನ್ನು ನಾವು ನೋಡ್ತಿರ್ಬೇಕು. ಭಗವಂತನ ಮಹಿಮೆಯನ್ನು ನಮ್ಮ ಅರಿವಿಗೆ ನಸರಿಗೆ ತರಬೇಕು ಅಂದ್ಕೊಂಡು ಒಂದು ಆಚಾರ್ಯರ ಉಪದೇಶ. ಅವಾಗ ಏನಾಗ್ತದೆ, ನಮ್ಮ ಕ್ಷುಲ್ಲಕತನ ನಮಗೆ ಗೊತ್ತಾಗ್ತದೆ. ನಾವು ಎಷ್ಟು ಸಣ್ಣವರು ಮತ್ತು ಭಗವಂತ ಎಷ್ಟು ದೊಡ್ಡವ, ನಾವು ಕ್ಷುಲ್ಲಕ ವಿಚಾರಗಳನ್ನು ಬಿಡಬೇಕು ಅನ್ನುವಂಥ ಒಂದು ವಿಚಾರ ಮನಸ್ಸಿನ ಬಂದು ಹೋಗ್ತದೆ. ಅವಾಗ ನಾವು ಚಿಂತೆಯಿಂದ ಮುಕ್ತ ಆಗ್ತೀವಿ. ಒಂದು ಸಣ್ಣ ಉದಾಹರಣೆ, ಯಾವಾಗ ನಾವು ಒಂಥರ ನಮ್ಮ ಮನಸ್ಸು ವಗ್ರ ಆಗಿರ್ತದೆ, ಮನಸ್ಸು ಕರಗಿರ್ತದೆ, ಒಂದು ಜಿಂಕೆ ಆವರಿಸಿರ್ತದೆ, ಅವಾಗ ಸಮುದ್ರ ದಂಡಿ ಮೇಲೆ ಹೋಗ್ತು ಕೂಡಬೇಕು. ಸಮುದ್ರ ದಂಡಿಯೊಳಗೆ ಹೋಗಿ ಕೂತ್ರ ವಿಶಾಲ ಜಲಸಾಗರ ತೆರಿಗಳು ನೋಡಿ ನಾವು ಮರೆತು ಬಿಡ್ತೀವಿ. ಜೋಗ ಜಲಪಾತದ ಮುಂದೆ ಹೋಗಿ ಮಳೆಗಾಲದಾಗ ತುಂಬಿಗಾಗಿ ಮೈತುಂಬ ಹರಿತಿರ್ತದೆ, ಅವಾಗ ನೋಡಿಬಿಟ್ರೆ ಎಲ್ಲ ಮರೆತು ಬಿಡ್ತೀವಿ ನಾವು ಆ ಕ್ಷಣದಾಗ. ಪ್ರಕೃತಿ ಸೌಂದರ್ಯ. ಸೂರ್ಯೋದಯ ಕಾಲಕ್ಕೆ ಮನುಷ್ಯ ಎಂತ ಚಿಂತೆ ಒಳಗಿರಲಿ, ಸೂರ್ಯೋದಯ ಅಂತ ಆಹ್ಲಾದಕರದ ಹಕ್ಕಿಗಳು ಚಿಂಪಿಲಿ ಮಾಡ್ತಿರ್ತಾವ, ಮಂದ ಸೂರ್ಯನ ಪ್ರಕಾಶ ಹೇಳ್ತಿರ್ತದೆ. ಆ ಸೊಬಗು ನೋಡಿ ಮನುಷ್ಯ ಅಂತ ಮರೆತು ಬಿಡ್ತಾನೆ. ಹಂಗ ಈ ಭಗವಂತನ ಕರ್ತೃತ್ವವನ್ನು ನೆನೆಸುವುದರಿಂದ ನಮ್ಮ ಚಿಂತೆಗಳು ಶಮನ ಆಗ್ತಾವ ಅನ್ನುವಂಥದ್ದು ಸಂತರು ನಮಗೆ ಹೇಳ್ತಾರೆ. ಆ ಭಗವಂತನ ಮಹಿಮೆಯನ್ನು ನೆನೆಸುವುದು ಮತ್ತು ಅರಿಯುವುದು ಬಹಳ ಒಂದು ಮುಖ್ಯವಾದ ವಿವೇಕ ಅಂತ ಹೇಳ್ತಾರೆ. ಆತ್ಮಾನಾತ್ಮ ವಿವೇಕದೊಳಗೆ ಇದು ಬರ್ತದೆ, ಭಗವಂತನ ಮಹಿಮೆಯನ್ನು ಅರಿಯುವುದು. ಅದಕ್ಕೆ ನಮ್ಮ ಪೂರ್ವಿಕರು ಏನು ಮಾಡ್ಯಾರ ಅಂತಂದ್ರೆ ನಮಗೆ ಪೂಜಾ ವಿಧಾನವನ್ನು ಹಾಕಿಕೊಟ್ಟಾರೆ. ಸಂಧ್ಯಾವಂದನದ ಬಗ್ಗೆ ನಾವು ನೋಡಿದ್ವಿ. ಪೂಜಾ ವಿಧಾನದ ಮುಖ್ಯ ಬರುವುದು ಪುರುಷ ಸೂಕ್ತ. ಪುರುಷ ಸೂಕ್ತದೊಳಗೆ ಭಗವಂತನ ಈ ವಿಸ್ಮಯಕಾರಿ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಹೆಂಗಂತಂದ್ರೆ ಸಹಸ್ರ ಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ ಸಂಭೂಮಿಂ ವಿಶ್ವತೋ ವೃತ್ವಾತ್ಯ ತಿಷ್ಟದ್ದಶಾಂಗುಲಂ. ಅಂದ್ರೆ ಭಗವಂತ ಸಹಸ್ರಮುಖ, ಸಹಸ್ರ ಪಾದ, ಸಹಸ್ರ ಕೈಗಳನ್ನು, ಸಹಸ್ರ ಅಂತಂದ್ರೆ ಅನಂತ, ಎಷ್ಟೋ ಜೀವರಾಶಿಗಳು ಅವೆಲ್ಲ ಕೈ ಚಲನವಲನೆಲ್ಲ ಭಗವಂತನ ಅಂಗಗಳೇ ಅವು. ಅದಕ್ಕೆ ಅವಾಗ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ, ಸಾವಿರಾರು ಅನಂತ ಕಣ್ಣುಗಳು ಭಗವಂತನಿಗೆ. ವ್ಯಕ್ತವಾಗಿ ನೋಡ್ಲಿಕ್ಕೆ ಹೋದ್ರೆ ಎಲ್ಲಾ ಪ್ರಾಣಿಗಳನ್ನು ನೋಡಿ ಅವರದೆಲ್ಲ ಚಲನವಲನ ನಾವು ನೋಡಿದೆವು ಅಂತಂದ್ರೆ ವಿಸ್ಮಯ ಆಗ್ತದೆ. ಅದು ಭಗವಂತನ ಕರ್ತೃತ್ವ. ಅದಕ್ಕೆ ಅವಾಗ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ತಿಳ್ಕೊಂಡವರು ವರ್ಣನೆ ಮಾಡ್ಯಾರ. ಸ ಭೂಮಿ ವಿಶ್ವತೋ ವೃತ್ವಾದ್ಯ ಕಷ್ಟದ್ದ ಶಾಂಗುಲಂ. ಅವು ಏನ್ ಮಾಡ್ಯಾರ ಅಂತಂದ್ರೆ ಈ ಭೂಮಿ ಆಕಾಶ ಎಲ್ಲಾ ಸಮಸ್ತ ಲೋಕಗಳನ್ನು ವ್ಯಾಪಿಸಿ ಮತ್ತೆ ಒಂದು 10 ಅಂಗುಲ ಉಳ್ದಾನಂತ. ಇನ್ನೂ ಎಲ್ಲರ ಜಾಗ ಅದೇನು ವ್ಯಾಪಿಸ್ಲಿಕ್ಕೆ ಅಂತ ತಿಳ್ಕೊಂಡು ಭಗವಂತನ ಗಾತ್ರ ಎಷ್ಟು
ಏನಪ್ಪ ಅಂತಂದ್ರೆ ಎಲ್ಲಾ ಕಡೆ ತುಂಬಿ ಮತ್ತು ಉಳ್ದಾನಂತ ಅತ್ಯತಿಷ್ಠಬ್ಧ ಶಾಂಗುಲಂ ಮತ್ತು ಅಂತಂಗುಲು ಮತ್ತು ಉಳ್ದಾನಂತ ಇದರ ಜಾಗ ಇದ್ರೆ ಹೋಗ್ತೀನಂತೆ ಅಂತ ಭಗವಂತನ ವ್ಯಾಪಕತ್ವ ಕರ್ತೃತ್ವ. ಪುರುಷ ಏವೇದಂ ಸರ್ವಂ ಋಗ್ವೇದದಲ್ಲಿ ಬರುವಂತಹ ಮಂತ್ರ. ಋಗ್ವೇದ ಬಹಳ ಪ್ರಾಚೀನ ಗ್ರಂಥ, ಆಧ್ಯಾತ್ಮಿಕ ಲೋಕದಲ್ಲಿ ಋಗ್ವೇದ ಅತ್ಯಂತ ಪ್ರಾಚೀನ ಗ್ರಂಥ. ಆ ಋಷಿ ಮುನಿಗಳು ಭಗವಂತನ ಪ್ರಚೋದನೆಯಿಂದ ಇವೆಲ್ಲ ಉದ್ಗಾರಗಳನ್ನ ತೆಗೆದಾರೆ. ಅಪೌರುಷೇಯ ಆ ಯಾವ ಋಷಿಗಳು ತಮ್ಮ ಹೆಸರು ಬರೆದಿದ್ದಲ್ಲಿ ನಾವು ಇದನ್ನು ರಚನಾ ಮಾಡಿರುವಂತ ಭಗವಂತನ ಕರ್ತೃತ್ವವನ್ನು ನೋಡಿ ವಿಸ್ಮಯಗೊಂಡು ಈ ವಾಕ್ಯಗಳು ಹೃದಯದಿಂದ ಹೊರಬಂದು ಅಂತರಂಗದಿಂದ ಹೊರಬಂದು ಅವು ಸೂಕ್ತಗಳು, ಒಳ್ಳೆಯ ಉಕ್ತಿ, ಅದಕ್ಕೆ ಸೂಕ್ತಿ ಸೂಕ್ತ ಅಂತ ಅನಿಸಿಕೊಂಡು ಒಳ್ಳೆಯ ಉಕ್ತಿಗಳು ಯಾವತ್ತೂ ನಮಗೆ ಒಳ್ಳೆಯದನ್ನೇ ಮಾಡ್ತಾವ. ಇದರ ಪಠಣ ಮಾಡಿಕೊಂಡು ಒಳ್ಳೆಯದಾಗ್ತದೆ, ಜ್ಞಾನ ಬರ್ತದೆ ಅಂದ್ಕೊಂಡು ಸೂಕ್ತ ಸೂಕ್ತ ಅಂದ್ಕೊಂಡು ಅದಕ್ಕಂತಾರೆ. ಅಂತಹ ಸೂಕ್ತದಲ್ಲಿ ಇದು ದೃಢವಾಗಿ ಹೇಳ್ತಾರೆ, ಪುರುಷ ಏವೇನಂ ಸರ್ವಂ. ಏನ್ ನಮಗೆ ಕಾಣಿಸ್ಲಿಕ್ಕತ್ತಲ್ಲ ಇದು ಭಗವಂತನೇ. ಪುರುಷ ಅಂತಂದ್ರೆ ಭಗವಂತ, ಪುರ ಅಂತಂದ್ರೆ ಊರು. ಯಾವ ಊರು? ಮನುಷ್ಯ ಅನೇಕ ಜೀವರಾಶಿಗಳ ದೇಹವು ಒಂದು ಊರೇ, ಈ ಲೋಕನೂ ಒಂದು ಊರೇ, ಎಲ್ಲಾ ಕಡೆನೂ ನಿರ್ತಾನ ತಿಳ್ಕೊಂಡು ಪುರುಷ ಅಂತ ಹೆಸರು ಕೊಡ್ತಾರೆ. ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ. ಹಿಂದೂ ಇದ್ದ, ಈಗೂ ಇದ್ದಾನೆ, ಮುಂದೂ ಇರ್ತಾನೆ, ಅವತ್ತು ಅನಂತ ಕಾಲದವರೆಗೆ ತಿಳ್ಕೊಂಡು ನಮಗೆ ಅರಿವು ಕೊಡ್ತದೆ. ಅಂತಹ ದಿವ್ಯವಾದ ಪುರುಷ ಸೂಕ್ತ. ಪುರುಷ ಸೂಕ್ತವನ್ನು ಪಠಣ ಮಾಡಿ ತಿಳ್ಕೊಂಡು ನಮ್ಮ ನಿತ್ಯ ಕ್ರಮದೊಳ ನಮ್ಮ ಋಷಿಮುನಿಗಳು ಮಾರ್ಗದರ್ಶನ ಮಾಡಿಬಿಟ್ಟಾರೆ. ಯಾವಾಗ ಒಂದು ಸಾಲಿಗ್ರಾಮ ತಗೊಂಡು ನಾವು ಪುರುಷ ಸೂಕ್ತ ಶುರು ಮಾಡ್ತೀವಿ, ಈ ಭಾವನಾ ಒಂದು ಸ್ವಲ್ಪ ಒಂದು ಸೆಕೆಂಡ್ ತಲೆಯಾಗಿ ಬಂದು ನಮ್ಗೆ ಉದ್ಧಾರ ಆಗ್ತದೆ. ಅವನ ವ್ಯಾಪಕತ್ವದ ಒಂದು ಅರಿವು ನಮ್ಗೆ ಮನಸ್ಸಿನಾಗ ಬಂತು. ಅಭಿಷೇಕ ಮಾಡೋ ಮುಂದೆ ನಮ್ಗೆ ಉದ್ಧಾರ ಆಗಿಬಿಡ್ತದೆ. ಉದ್ಧಾರ ಆಗೋದಂತೇನು ಆ ಭಗವಂತನ ಮಹತಿಯ ಮುಂದೆ ನಮ್ಮ ಕ್ಷುದ್ರ ಏನು ಕಲ್ಪನೆಗಳು ಎಲ್ಲ ನಾಶ ಆಗಿಬಿಡ್ತಾವ. ನಮ್ಮ ಮನಸ್ಸು ಹಗುರಾಗ್ತದೆ. ಆಮೇಲೆ ಭಗವಂತನಲ್ಲಿ ನಾವು ಶರಣಾಗತರಾಗ್ತೀವಿ ಅನ್ನುವಂಥ ಒಂದು ಉದ್ದೇಶದಿಂದ ಪೂಜೆ ವೇಳೆ ಪುರುಷ ಸೂಕ್ತ ಅಂದ್ರೆ ಏನೆಂದು ತಿಳ್ಕೊಂಡು ಹೇಳ್ತಾರೆ. ಹಂಗ ಮುಂದುವರೆದು ಅದರೊಳಗೆ ಸೃಷ್ಟಿಯ ಕ್ರಮವನ್ನು ವರ್ಣಿಸ್ಯಾರ. ಸೃಷ್ಟಿ ಹೆಂಗಾಗ್ತು ತಿಳ್ಕೊಂಡೆಲ್ಲ ಮುಂದಿನ ವಿಷಯಗಳಲ್ಲಿ ವರ್ಣಿಸ್ಯಾರ. ಅದರ ಒಂದು ಮಹತ್ವಕ್ಕೆ ಒಂದು ವಿಷಯ ಹೇಳ್ತದಂತಂದ್ರೆ ಭಗವಂತನ ವಿಸ್ತಾರ ಎಷ್ಟು ಅಂತ ತಿಳ್ಕೊಂಡೆ. ಆಸೀದಂತರಿಕ್ಷಂ. ಭಗವಂತನ ನಾಭಿಯಲ್ಲಿ ಅಂತರಿಕ್ಷ ಅಡಗಿದೆ ಅಂತ ಹೇಳ್ತಾರೆ. ಅಂತರಿಕ್ಷ ತಿಳ್ಕೊಂಡು ನಮ್ಮ ಅಟ್ಟದ ಮ್ಯಾಗ ಹೋಗಿ ನಾವು ಮ್ಯಾಗ ನೋಡಿದ್ವಿ ಅಂತಂದ್ರೆ ಅಂತರಿಕ್ಷ ನಮ್ಗೆ ಒಂಥರ ಮಂಕ್ ಕವಿತು. ಎಷ್ಟು ವಿಶಾಲವು, ಎಷ್ಟು ನಕ್ಷತ್ರ ಗೋರುಗಳು ಕೂಗಿದ್ದಾವ. ಅದನ್ನ ಸ್ವಲ್ಪ ನಾವು ನೋಡ್ಲಿಕ್ಕೆ ಅಂತಂದ್ರೆ ಭಯಂಕರ ವಿಸ್ಮಯ ಆಗಿಬಿಡ್ತದೆ. ನಮಗೆ ಭಯ ಹುಡ್ತದೆ ಹೋಗ್ಬೇಕಂತೂ ಆ ವಿಸ್ತಾರ ನೋಡಿ. ಅಂತಹ ವಿಶಾಲವಾದ ಅಂತರಿಕ್ಷ ಅವನ ನಾಭಿಯಲ್ಲಿ ಇದೆ ಅಂತ ಅಂದ್ರೆ ಭಗವಂತನ ವಿಸ್ತಾರ ಎಷ್ಟಿರಬಹುದು ಅಂತ ಬಹಳ ಅಲಂಕಾರಿಕವಾಗಿ ಈ ಋಗ್ವೇದದ ಮಂತ್ರೆಯಲ್ಲಿ ತಿಳಿಸ್ಯಾರ. ಅಂತ ಮಂತ್ರ ನಾವು ನಾಭ್ಯಾಸೀದಂತರಿಕ್ಷಂ ಶ್ರೀಷ್ಣೋದ್ಯವು ಸಮಾವರ್ತತ. ಭಗವಂತನ ತಲಿ ದ್ಯೂಲೋಕದೊಳಗೆ ಹೋಗ್ಯದಂತೆ. ಹಂಗೆ ಹೇಳ್ತಾರೆ, ನಾಭ್ಯಾ ಆಸೀದಂತರಿಕ್ಷಂ ಶ್ರೀಷ್ಣೋದ್ಯವು ಸಮಾವರ್ತತ. ಪದ್ಭ್ಯಾಂ ಭೂಮಿರ್. ಭಗವಂತನ ಪಾದ ಭೂಮಿಯಲ್ಲಿ. ದಿಶಶ್ರೋತ್ರ. ಸಮಸ್ತ ದಿಕ್ಕುಗಳು ಅವನ ಕಿವಿಗಳು, ಅಷ್ಟು ವಿಸ್ತಾರ. ತಥಾ ಲೋಕಾಂ ಅಕಲ್ಪಯಂ. ಭಗವಂತ ಈ ಸಮಸ್ತ ಲೋಕವನ್ನ ಸೃಷ್ಟಿ ಮಾಡ್ಯಾನ ಅಂದ್ಕೊಂಡು ವಿಚಾರವನ್ನು ವ್ಯಕ್ತ ಮಾಡ್ತಾರೆ. ಅದಕ್ಕೆ ಆಚಾರ್ಯರು ಏನು ಹೇಳ್ತಾರೆ ಅಂತಂದ್ರೆ, ಇಂತಹ ದಿವ್ಯ ವಾಂಗ್ಮಯವನ್ನು ನಿಮ್ಮ ನಿತ್ಯ ಕ್ರಮದಾಗ ನೀವು ಒಂದು ವೇಳೆ ಪಠಿಸಿದಿರಪ್ಪ ಅಂತ, ವಿವೇಕದಿಂದ ಪಠಿಸಿದಿರಂತಂದ್ರೆ ಆ ವಿವೇಕದ ಬಲದಿಂದ ನಮ್ಮ ಮನಸ್ಸು ಶಾಂತ ಆಗ್ತದೆ. ಮತ್ತು ಅವನಿಗೆ ನಾವು ಭಗವಂತನಿಗೆ ನಾವು ಅನನ್ಯ ಶರಣಾಗತಿ ನಾವು ಬಿಡಿತೀವಿ ಎನ್ನುವಂಥ ಒಂದು ವಿಚಾರವನ್ನು ಆಚಾರ್ಯರು ಇಲ್ಲಿ ಹೇಳ್ಯಾರ. ಯಾವ ಸಣ್ಣ ಪದದಿಂದ ಕಾರಣಂ ಉಪದಿಷ್ಟಾರಮೀಶ್ವರಂ ಸರ್ವ ಶ್ರೀಹರಿಂ ಪರಮಾನಂದಂ ಉಪದಿಷ್ಟಾರಮೀಶ್ವರಂ ವ್ಯಾಪಕಂ ಸರ್ವಭೂತಾನಾಂ ಕಾರಣಂ ತಂ ನಮಾಮ್ಯಹಂ. ಈ ಕಾರಣರೂಪನಾದಂಥ ಭಗವಂತ ಉಪನಿಷತ್ತು, ಪುರುಷ ಸೂಕ್ತ ಇತ್ಯಾದಿ ದಿವ್ಯ ಮಂತ್ರಗಳಿಂದ ಪ್ರತಿಪಾದಿತನಾದಂತಹ ಭಗವಂತನಿಗೆ ನಮಸ್ಕಾರ ಅಂದುಕೊಂಡು ನಮ್ಮ ಶ್ಲೋಕದಲ್ಲಿ ಹೇಳ್ತಾರೆ. ಇದು ಆಚಾರ್ಯರ ಮಹಿಮೆ. ಒಂದು ಎರಡು ಪದಪಂಕ್ತಿಯಿಂದ ನಮಗೆ ಇಷ್ಟು ಉಪದೇಶ ಆಗ್ತದೆ ಆಚಾರ್ಯರಿಂದ. ಅಂತಹ ಆಚಾರ್ಯರು ವಿವೇಕ ಚೂಡಾಮಣಿ ಅಂತ ವಿಶೇಷ ಗ್ರಂಥವನ್ನು ಅವರು ರಚನಾ ಮಾಡಿದರು. ಯಾಕಂದ್ರೆ ನಮ್ಗೆ ವಿವೇಕ ಜಾಗೃತ ಆಗಲಿ ಅಂತ. ನಾವು ಹಂಗೆ ಒಂದೆರಡು ಮಾತ್ರ ಹೇಳಿದ್ರು ನಾವು ಕೇಳುವುದಿಲ್ಲ. ಬಹಳ ಮಂಡು ಸ್ವಭಾವ ನಮ್ದು. ತಿರ್ಗಾ ಮಗ ಅಲ್ಲೇ ಅಲ್ಲೇ ಬೀಳ್ತೀವಿ. ಮತ್ತೆ ಅದೆಲ್ಲ ಆಚಾರ್ಯರಿಗೆ ಗೊತ್ತು. ಅದಕ್ಕೆ ಅವ್ರು ಮತ್ತೆ ಪದೇ ಡೋಸ್ ಕೊಡ್ತಾರೆ. ಆಗಾಗ ಅದಕ್ಕೆ ವಿವೇಕ ಚೂಡಾಮಣಿ ಅಂತ ಒಂದು
ವರ್ತಿಸಿದ್ರು. ಅದರ ಮುಂದಿನ ಶ್ಲೋಕನೊಳಗೆ ನಾವು ನಿಂದೆ ನೋಡಿದ್ದೀವಿ. ತಪ್ತಾ ಕಥಂಚಿತ್ ನರಜನ್ಮ ದುರ್ಲಭಂ ತತ್ರಾಪಿ ಪುಂಸ್ತ್ವಂ ಶ್ರುತಿಪಾರದರ್ಶನಂ ಯಸ್ತ್ವಾತ್ಮಮುಕ್ತೋ ಯತೇತ ಮೂಢಧೀಃ ಸ ಹಿ ಆತ್ಮಃ ಸ್ವಂ ವಿನಿಹಂತಿ ಅಸತ್ಗ್ರಹಾತ್. ಅಂದ್ರೆ ಮನುಷ್ಯತ್ವದ ಮೇಲೆ ಬಲಶಾಲಿಯಾದಂತಹ ದೇಹ, ದೃಢವಾದ ಮನಸ್ಸು, ಅಪಾರ ಶಾಸ್ತ್ರವಿದ್ಯೆ ಎಲ್ಲ ಪಡೆದು ಸಹಿತ ಕೆಲವು ಮಂದಿ ಮುಕ್ತಿಗಾಗಿ ಪ್ರಯತ್ನವನ್ನು ಮಾಡುವುದಿಲ್ಲ ಅಂತ ಕೂಡ ಆಚಾರ್ಯರು ವಿಷಾದವನ್ನು ವ್ಯಕ್ತ ಮಾಡಿ ಅದಕ್ಕೆ ಅವ್ರಿಗೇನು ಹೇಳ್ತಾರ ಅಂತಂದ್ರೆ, ಇಂತಹ ಜನರು ಮುಕ್ತಿಯ ಬೈಕಿಯ ಬದಲು ಏನು ಮಾಡ್ತಾರಂತಂದ್ರೆ ಅಸತ್ಗ್ರಹಾತ್, ಅಸತ್ಯವಾದಂತಹ ಅನಿತ್ಯವಾದಂತಹ ವಸ್ತುಗಳಲ್ಲಿ ಆಸಕ್ತಿಯನ್ನು ಬಿಟ್ಟು ತಮ್ಮ ತಾವೇ ನಾಶ ಮಾಡ್ಕೋತಾರೆ. ಒಂದು ವಿಶಿಷ್ಟ ರೀತಿಯಿಂದ ವಿನಿಹಂತಿ, ನಿತ್ಯವೂ ತಮ್ಮ ನಾಶವನ್ನು ತಾವೇ ಮಾಡ್ಕೋತಾರೆ. ವಿನಿಹಂತಿ ಅಸತ್ಗ್ರಹಾತ್, ಅನಿತ್ಯವಾದಂತಹ ವಸ್ತುಗಳಲ್ಲಿ ಮನಸ್ಸನ್ನಿಟ್ಟು ಅವರು ತಮ್ಮ ನಾಶ ಮಾಡ್ಕೋತಾರೆ ಅನ್ನುವಂತಹ ಒಂದು ವಿಚಾರವನ್ನು ವ್ಯಕ್ತ ಮಾಡ್ತಾರೆ. ಅದಕ್ಕೆ ನಾವು ಉದಾಹರಣೆ ಕೊಟ್ಟದ್ದು ರಾವಣನ ಉದಾಹರಣೆ. ನಿನ್ನೆ ಮುಂದಿನ ಶ್ಲೋಕದೊಳಗೆ ಇತಃ ಕೋನ್ವಸ್ತಿ ಮೂಢಾತ್ಮ ಯಸ್ತು ಸ್ವಾರ್ಥೇ ಪ್ರಮಾದತಿ ದುರ್ಲಭಂ ಮಾನುಷಂ ದೇಹಂ ಪ್ರಾಪ್ಯ ತತ್ರಾಪಿ ಪೌರುಷಂ. ಮತ್ತು ಅದೇ ವಿಚಾರವನ್ನು ಮತ್ತೊಮ್ಮೆ ಹೇಳ್ತಾರೋ ಬೇರೆ ರೀತಿ ಇದೆ. ಮನುಷ್ಯನಿಗೆ ದುರ್ಲಭವಾದಂತಹ ಮನುಷ್ಯ ದೇಹ ಸಿಕ್ಕರು ಮತ್ತು ಅದರೊಳಗೆ ಪೌರುಷ, ಬುದ್ಧಿಬಲ, ದೇಹಬಲ, ಶಾಸ್ತ್ರಬಲ ಇದ್ದೂ ಸಹಿತ ಇತಃ ಕೋನ್ಮಸ್ತಿ ಮೂಢಾತ್ಮ ಯಸ್ತು ಸ್ವಾರ್ಥೇ ಪ್ರಮಾದತಿ, ತಮ್ಮ ನಿಜ ಸ್ವಾರ್ಥವನ್ನು ಅವರು ನೋಡ್ಕೊಳ್ಳಂಗಿಲ್ಲ ಅಂತ. ಕ್ಷುದ್ರವಾದ ಸ್ವಾರ್ಥಕ್ಕಾಗಿ ಅಂತಾರೆ ಹೊರತು ನಿಜ ಸ್ವಾರ್ಥಕ್ಕೆ ಅವರು ಪ್ರಯತ್ನ ಮಾಡುವುದಿಲ್ಲ. ಅಂದ್ರೆ ಸ್ವಾರ್ಥೇ ಪ್ರಮಾದತಿ, ಸ್ವಾರ್ಥ ಅಂದ್ರೆ ನಿಜ ಸ್ವಾರ್ಥ, ಪ್ರಮಾದತಿ ಅಂದ್ರೆ ತಪ್ಪುತ್ತಾರೆ. ನಿಜ ಸ್ವಾರ್ಥವನ್ನು ಸಾಧಿಸುವಲ್ಲಿ ಅವರು ಫೇಲ್ ಆಗ್ತಾರೆ, ಅಸಫಲ ಆಗ್ತಾರೆ. ಯಾಕಂತಂದ್ರೆ ಕಾರಣ ಅವಿವೇಕದಿಂದ ಅವರು ಈ ಆತ್ಮವಸ್ತುವನ್ನು, ಆತ್ಮವಿಚಾರವನ್ನು ಮಾಡುವಲ್ಲಿ ಅವರು ವಿಫಲರಾಗ್ತಾರೆ ಅಂದ್ಕೊಂಡು ಮತ್ತೊಮ್ಮೆ ಅವರು ಇನ್ನೊಂದು ರೀತಿಯಿಂದ ಇಲ್ಲಿ ತಮ್ಮ ವಿಷಾದವನ್ನು ವ್ಯಕ್ತ ಮಾಡ್ತಾರೆ. ಇನ್ನೂ ಒಂದು ಸುಂದರವಾಗಿ ಮುಂದಿನ ಶ್ಲೋಕಗಳು ಹೇಳ್ತಾರೆ. ಪಠಂತು ಶಾಸ್ತ್ರಾಣಿ ಯಜಂತು ದೇವಾನ್ ಕುರ್ವಂತು ಕರ್ಮಾಣಿ ಭಜಂತು ದೇವತಾಃ ಆತ್ಮೈಕ್ಯಬೋಧೇನ ವಿನಾಪಿ ಮುಕ್ತಿ ನ ಸಿದ್ಧ್ಯತಿ ಬ್ರಹ್ಮ ಶತಾಂತರೇಪಿ. ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಈ ಅವಿವೇಕಿ ವಿದ್ವಾಂಸರು ಅಥವಾ ಅವಿವೇಕಿ ಪಂಡಿತರು ಅಥವಾ ಅವಿವೇಕಿ ಭಕ್ತರಲ್ಲಿ ಕೆಟ್ಟಿಲ್ಲ. ಭಕ್ತರಂತ ಯಾಕೆ ಬೇಕಂತಂದ್ರೆ ಪರಮಾರ್ಥ ಮಾರ್ಗನಾಗ ಇದ್ದಾರೆ ಅವರು, ಕರೆ ವಿವೇಕ ಇಲ್ಲ. ಅದಕ್ಕೆ ಅವರು ಮೂಢರು ಅಂತ ಕರ್ತಾರೆ ಅವ್ರಿಗೆ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಇಂಥ ಜನ ಏನ್ ಮಾಡ್ತಾರೆ ಅಂತಂದ್ರೆ ಪಠಂತು ಶಾಸ್ತ್ರಾಣಿ, ಆಳವಾಗಿ ಶಾಸ್ತ್ರಗಳ ಅಭ್ಯಾಸವನ್ನು ಮಾಡ್ತಾರೆ, ಕರೆ ಮರ್ಮವನ್ನು ತಿಳಿಯುವುದಿಲ್ಲ. ಯಜಂತು ದೇವಾನ್, ದೇವತೆಗಳಿಗಾಗಿ ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ, ಖರೆ ಅದ್ರದ್ದೇನು ಗುರಿ ಇರ್ತದಲ್ಲ, ಅಬ್ಜೆಕ್ಟಿವ್, ಅದು ಅವ್ರ ಕಡೆ ಸರಿಯಾಗಿ ಕ್ಲಿಯರ್ ಇರುವುದಿಲ್ಲ. ಕೆಟ್ಟ ವಿಚಾರಗಳನ್ನು, ಕೆಟ್ಟ ಒಂದು ಫಲಾಪೇಕ್ಷೆಯನ್ನು ಇಟ್ಕೊಂಡು ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ. ನಾವು ಯಾವುದೇ ಯಜ್ಞ ಯಾಗಾದಿಗಳನ್ನು ಮಾಡಿದರೂ ಸಹಿತ ಶರಣಾಗತ ಭಾವದಿಂದ ಪರಮಾತ್ಮನಿಗೆ ಅರ್ಪಿಸಿಡಬೇಕು. ಅಹಂಕಾರ ಪಡಬಾರ್ದು. ನಾವು ದೊಡ್ಡ ಬಹುಮಾನ ಹೋಮ ಮಾಡಿಸಿದ್ರಿ, ಯಾರು ದೇವರು ಬರ್ತಾನೆ ಬರಲಿ ಹೋಮ ಶಟ್ ಹೊಡೆದು ನಿಂತ್ರೆ ಬಹುಮಾನ ನಮಗೆ ಆಶೀರ್ವಾದ ಮಾಡುವುದಿಲ್ಲ. ಎಲ್ಲ ನಮ್ಮ ಪ್ರವೃತ್ತಿಗಳನ್ನು ನಾವು ಅಹುತಿ ಹಾಕಿಬಿಡ್ಬೇಕು. ನಾ ಶರಣಾಗತ ಆಗೀನಿ ಅಂತಕೊಂಡ ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ನಾವು ಬರೇ ಬಾಯಲೇ ಅಂತೀವಿ, ಅಲ್ಲಿ ಏನು ಅರ್ಪಣ ಆಗಿರುವುದಿಲ್ಲ. ಶ್ರೀಕೃಷ್ಣಾರ್ಪಣ ವಸ್ತು ಅಂತ ತಲೆಯೊಳಗೆ ಅನ್ಕೋತ ಆ ಭಟ್ಟರಿಗೆ ಎಷ್ಟು ದಕ್ಷಿಣ ಕೊಡಲಿ ಅಂತ ವಿಚಾರ ಮಾಡ್ತಿರ್ತಾನೆ. ಭಾಳ ದಕ್ಷಿಣ 20,000 ರೂಪಾಯಿ ಹೇಳ್ಯಾರೆ ಅಂದ್ಕೊಂಡು ವಿಚಾರ ಮಾಡ್ತಿರ್ತಾನೆ. ಬಾಯಲೇ ಅಂತಿರ್ತಾನೆ ಶ್ರೀಕೃಷ್ಣಾರ್ಪಣ ವಸ್ತು ಅಂತ. ಹಿಂಗೆ ವಿಚಾರ ಮಾಡಿ ವಿಧಾನ ಸ್ಥಿತಿಯಿಂದ ಹೋಮವನ್ನು ಮಾಡಿದ್ರೆ ಫಲ ಸಿಗುವುದಿಲ್ಲ. ಸರ್ವ ಭಾವದಿಂದ ಏಕೋಭಾವದಿಂದ ಅದನ್ನು ಮಾಡಬೇಕನ್ನುವಂತ ಒಂದು ವಿಚಾರವನ್ನು ಹೇಳ್ತಾರೆ. ಯಜಂತು ದೇವಾನ್ ಕುರುವಂತು ಕರ್ಮಾಣಿ, ಅನೇಕ ಕರ್ಮಗಳನ್ನು ಮಾಡ್ತಾರೆ. ತೀರ್ಥಯಾತ್ರೆ ಮಾಡ್ತಾರೆ, ಅನೇಕ ವ್ರತಗಳನ್ನು ಮಾಡ್ತಾರೆ, ಪರೋಪಕಾರನೂ ಮಾಡ್ತಾರಮ್ಮ. ಕರೆ ಉದ್ದೇಶ ಸರಿ ಇರುವುದಿಲ್ಲ. ನನಗೆಲ್ಲರೂ ಗ್ರೇಟ್ ಆಗಲಿ, ನನಗೆ ಮಹಾದಾನಿ ಅಂತ ಟೈಟಲ್ ಕೊಡಲಿ ಅನ್ನುವಂಥ ಒಂದು ಸುತ್ತ ಉದ್ದೇಶದಿಂದ ಪರೋಪಕಾರ ಮಾಡಿದರೆ ಅದಕ್ಕೆ ಫಲ ಸಿಗುವುದಿಲ್ಲ. ನಮ್ಮ ಆತ್ಮೋನ್ನತಿಗಾಗಿ, ನಮ್ಮ ಆತ್ಮ ಸುಖಕ್ಕಾಗಿ ನಾವು ಪರೋಪಕಾರ ಮಾಡಬೇಕನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಕುರುವಂತು ಕರ್ಮಾಣಿ ಭಜಂತು ದೇವತಾ, ಅನೇಕ ದೇವತಾ ಸ್ತುತಿಗಳನ್ನು
ಶಾಸ್ತ್ರಗಳನ್ನು ಭಜನಿ ಇವೆಲ್ಲ ಮಾಡ್ತಾನ. ಖರೆ ಏನಾಗಿದೆ, ಅವಂಗೆ ಆತ್ಮೈಕ್ಯ ಬೋಧ ಇಲ್ಲ. ಭಗವಂತನೊಳಗೆ ಒಂದಿಗೆ ಒಂದಾಗಬೇಕು, ಭಗವಂತನೊಂದಿಗೆ ಒಂದಾಗಬೇಕು, ಅವರ ಪಾದವನ್ನು ಸೇರಬೇಕು ಅನ್ನುವಂತಹ ಬೋಧ ಅವನ ತಲೆಯೊಳಗಿಲ್ಲ. ಅಂದ್ರೇನು, ಅವಾಗ ವಿವೇಕ ಇಲ್ಲ ಅಂತ ತಿಳ್ಕೊಂಡ್ರೆ ಆತ್ಮೈಕ್ಯ ಬೋಧ ಇಲ್ಲ ಅಂತಂದ್ರೆ ನಾವು ನಿಜವಾಗಿ ಭಗವಂತನಿಗೆ ಶರಣಾಗತರಾಗಲಿಲ್ಲ ಅಂತಂದ್ರೆ ವಿನಾಪಿ ಮುಕ್ತಿ, ನಮ್ದು ಮುಕ್ತಿ ಸಿಗುವುದಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರ. ಶರಣಾಗತ ಭಾವ ಬರಲಿಲ್ಲ ಅಂತಂದ್ರೆ ಆತ್ಮೈಕ್ಯ ಬೋಧ ಅಂತಂದ್ರೇನು, ಶರಣಾಗತ ಭಾವ ನಂದೇನೂ ಇಲ್ಲಪ್ಪ ಎಲ್ಲ ನಿಂದ ಅಂತ ತಿಳ್ಕೊಂಡು ಮನಸ್ಸಾಗಿ ನಮ್ಗೆ ಯಾವಾಗ ಅನಿಸ್ತದೋ ಅದು ಆತ್ಮೈಕ್ಯ ಬೋಧ. ಇದರೊಳಗೆ ಅನೇಕ ವಾದ ವಿವಾದಗಳು ಬರ್ತಾವೆ. ಆತ್ಮೈಕ್ಯ ಅಂದ್ಕೂಡಲೇ ಈ ಆತ್ಮ ಜೀವಾತ್ಮ ಪರಮಾತ್ಮನೊಂದಿಗೆ ಒಂದಾದ ಕೂಡಲೇ ಒಂದು ನಮ್ಮ ದ್ವೈತ ಮತದವ್ರು ಎದ್ದು ಬಿಡ್ತಾರ. ಅವ್ರು ಹೆಂಗಾಗ್ತದೆ ಇದು ಆಗುದಿಲ್ಲ ಅಂತ ತಿಳ್ಕೊಂಡಂತ ಇಲ್ಲಿ ದ್ವೈತ ಅದ್ವೈತ ವಾದಗಳು ಶುರುವಾಗ್ತಾವ ಮೇಲ್ಮೈಯೊಳಗೆ ಮೇಲಿನ ಮೇಲೆ. ನಾವು ಬರೇ ಶಬ್ದಾರ್ಥಗಳನ್ನು ತಗೊಂಡಿವಂತಂದ್ರೆ ಅದಕ್ಕೆ ಏನು ಆಗ್ತಿಲ್ಲ, ಭಾವಾರ್ಥ ತಗೋಬೇಕು. ಶಬ್ದಾರ್ಥ ತಗೊಂಡ್ರೆ ಏನೂ ನಮ್ಗೆ ಜ್ಞಾನ ಸಿಗುವುದಿಲ್ಲ. ಭಾವ ಕೋಚಿ ದೇವ ಅಂತ ಏಕನಾಥ ಮಹಾರಾಜರು ಹೇಳ್ಯಾರ. ಭಾವದಿಂದ ನಾವು ಮಾಡಬೇಕು, ಅವ ಭಾವದಿಂದ ಓದಬೇಕು, ಭಾವದಿಂದ ಶಾಸ್ತ್ರಾಧ್ಯಯನ ಮಾಡಬೇಕು, ಭಾವದಿಂದ ಭಜನೆ ಅನ್ನಬೇಕು. ಅವಾಗ ನಮ್ಗೆ ಅದ್ರಿಗೆ ಉಪಯೋಗ ಆಗ್ತದೆ. ಭಾವ ಇಲ್ಲದ ಭಕ್ತಿ ಏನು ಉಪಯುಕ್ತ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಆತ್ಮೈಕ್ಯ ಬೋಧ ಅಂತಂತಂದ್ರೆ ಬೇರೆ ಬೇರೆ ಮತದವರು ಬೇರೆ ಬೇರೆ ರೀತಿಯಿಂದ ನೋಡ್ಯಾರ. ಈಗ ದ್ವೈತ ಮತದವರು ಆತ್ಮ ಅಂತಂದ್ರೆ ಸಾಧಾರಣವಾಗಿ ನಾವು ಜೀವಾತ್ಮ ಅಂತ ತಿಳ್ಕೊತೀವಿ. ಜೀವಾತ್ಮ ಅಂತಂದ್ರೆ ಏನು, ನಮ್ದು ಜೀವಾತ್ಮನ. ಈ ಜೀವಾತ್ಮದ ಏನು ವಿಶೇಷತೆ ಅಂತಂದ್ರೆ ನನಗೆ ಅನೇಕ ಉಪಾಧಿಗಳವ. ಕಾಮ ಕ್ರೋಧ ಮದ ಮತ್ಸರಗಳಿಂದ ಪೀಡಿತನಾಗಿದ್ದೀನಿ. ಮನುಷ್ಯನಾಗ ಅನೇಕ ಅಭಿಲಾಷೆಗಳವ, ಆಸೆ ಆಕಾಂಕ್ಷೆಗಳವ, ಭಯ ಅದ ನನ್ನೊಳಗೆ. ಇಂತಹ ಎಲ್ಲ ದುರ್ಗುಣಗಳಿಂದ ಯುಕ್ತನಾದಂತಹ ಜೀವ ಅಥವಾ ಆತ್ಮ, ಅದಕ್ಕೆ ಜೀವಾತ್ಮ ಅಂತ. ಕಾಮಕ್ರೋಧಾದಿ ವಿಕಾರಗಳಿಂದ ಪೀಡಿತನಾದ ಅಥವಾ ಯುಕ್ತನಾದ ಆತ್ಮನಿಗೆ ಜೀವಾತ್ಮ ಅಂತ. ಕಾಮಕ್ರೋಧಾದಿ ವಿಕಾರಗಳನ್ನು ಅನೇಕ ಉಪಾಧಿಗಳನ್ನ ಹೊರತುಪಡಿಸಿ ಏನು ಒಂದು ಉಳಿತದೋ ಅದು ಪರಮಾತ್ಮ. ವಿಕಾರಗಳಿಂದ ಕೂಡಿದ ಆತ್ಮ ಜೀವಾತ್ಮ, ವಿಕಾರ ರಹಿತ ಆತ್ಮ ಏನಾಗ್ತದೋ ಪರಮಾತ್ಮ. ಅದನ್ನೇ ಹೇಳ್ತಾರೆ ಅದ್ವೈತ ಸಿದ್ಧಾಂತದಲ್ಲಿ. ಏನು ಹೇಳ್ತಾರೆ ಅಂತಂದ್ರೆ, ಯಾವಾಗ ಜೀವಾತ್ಮ ತನ್ನ ವಿಕಾರಗಳನ್ನ ಸಾಧನೆ ಮಾಡಿ ಒಂದೊಂದು ಬೆಳೆಸ್ಕೋತ ಹೋಗ್ತಾನ ಗುರುವಿನ ಸಹಾಯದಿಂದ, ಅವಾಗ ಶುದ್ಧ ಆಗ್ತಾನೆ. ಅದನ್ನ ದ್ವೈತ ಮತದವ್ರು ಏನ್ ಹೇಳ್ತಾರ ಅಂತಂದ್ರೆ ನಿರ್ದೋಷ ಸ್ಥಿತಿ ಅಂತ ಹೇಳ್ತಾರ. ಭಗವಂತ ನಿರ್ದೋಷ ಅಂತಂದ್ರೆ ಅವ್ನಿಗೆ ಯಾವ ವಿಕಾರವೂ ಇಲ್ಲ, ಅಂತ ಸ್ಥಿತಿಗೆ ಅವರು ಪರಮಾತ್ಮ ಶ್ರೀಹರಿ ಅಂತ ಅಂತಾರೆ. ಇದ್ರಾಗ ಏನ್ ತಪ್ಪದ? ಅದ್ವೈತದವರು ಅಂತ ಹೇಳಿರ್ತಾರೆ, ಯಾವಾಗ ನೀನು ವಿಕಾರದಿಂದ ಮುಕ್ತನಾಗ್ತೀವೋ ಜೀವ ಶಿವ ಆಗ್ತಾನೆ ಅಂತ ಹೇಳ್ತಾರೆ. ಈಶ ಆಗ್ತಾನೆ, ಜೀವ ಇದ್ದಾವ ಈಶ ಆಗ್ತಾನೆ ಅಂತ ಹೇಳ್ತಾರೆ. ವಿಕಾರಗಳಿಂದ ಮುಕ್ತಿಯನ್ನು ಹೆಂಗೆ ಹೊಂದೋದು? ಸಾಧನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಶಾಸ್ತ್ರಗಳನ್ನು ಓದಬೇಕು, ಸಜ್ಜನರ ಸಂಘವನ್ನು ಮಾಡಬೇಕು, ಗುರು ಸೇವಾ ಮಾಡಬೇಕು, ಪರೋಪಕಾರ ಮಾಡಬೇಕು, ಇತ್ಯಾದಿ ಇತ್ಯಾದಿ ಸಾಧನೆಗಳನ್ನ ಅವ್ರು ಹೇಳ್ಯಾರ. ಎಲ್ಲಾ ಕಡೆ ಆತ್ಮದರ್ಶನ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಇದೇ ಸಾಧನೆಯನ್ನು ಅದ್ವೈತದವರು ಮಾಡ್ತಾರೆ, ಇದೇ ಸಾಧನೆಯನ್ನು ದ್ವೈತದವರು ಮಾಡ್ತಾರೆ. ಇಲ್ಲಿ ವಾದ ವಿವಾದ ಪ್ರಶ್ನೆಯೇ ಬರುವುದಿಲ್ಲ. ಅದು ಹೆಂಗಂತಂದ್ರೆ ವೈಷ್ಣವ ಸಿದ್ಧಾಂತದೊಳಗೆ ಅಂದ್ರೆ ಮಧ್ವ ಸಿದ್ಧಾಂತ ದ್ವೈತದೊಳಗೆ ಯಾವತ್ತೂ ಭಗವಂತ ಮತ್ತು ಭಕ್ತ ಒಂದಾಗುವುದಿಲ್ಲ ಅಂತಂತಾರೆ. ಅದು ಯಾಕಂತಾರೆ ಅಂತಂದ್ರೆ ಅದೊಂದು ಭಾವನೆ, ಅದೊಂದು ಭಾವನೆ. ಅನೇಕ ಪದದೊಳಗೆ ಹೇಳ್ತಾರೆ, ಸೇರೋ ಶ್ರೀ ಹಯವದನನ್ನ ಹರಿ ಭಜನೆ ಮಾಡೋ ನಿರಂತರ ಸಾರವೋ ಬಹು ಸಂಸಾರ ವಿಮೋಚಕ ಸೇರೋ ಶ್ರೀ ಹಯವದನನ್ನ ಅಂತಂತಾರೆ. ಹಯವದನನ್ನು ಸೇರಿದ ಮೇಲೆ ಒಂದಾಗ್ತದೋ ಇಲ್ಲೋ? ಈ ಒಂದು ಶೀಕರಣೆ ಒಳಗೆ ಒಂದು ಬಾಟ್ಲು ಮತ್ತೊಂದು ಶೀಕರಣೆ ಹಾಕಿದ್ರೆ ಒಂದಾಗ್ತದೋ ಇಲ್ರಿ? ಒಂದು ಕಪ್ ಹಾಲು ಹಾಕಿದ್ರೆ ಒಂದಾಗ್ತದೋ ಇಲ್ಲೋ? ಆಗ್ತದೆ. ಖರೆ ಅದು ಅವ್ರು ಒಂದು ಭಾವನೆ ಇಟ್ಕೊಂಡಾರ. ಏನ್ ಭಾವನೆ ಇಟ್ಕೊಂಡಾರಂದ್ರೆ ಭಗವಂತ ನಮ್ಗಿಂತ ಯಾವತ್ತೂ ದೊಡ್ಡವ ವಿವೇಕವನ್ನು ಜಾಗೃತಿ ಇಟ್ಕೊಳ್ಳಿ ಅಂತ ತಿಳ್ಕೊಂಡು ಅವ್ರು ಯಾವತ್ತೂ ಏನ್ ಹೇಳ್ತಾರೆ, ಭಗವಂತ ನಾನು ನಿನಗೆಂದು ಸಮಾನ ಆಗುವುದಿಲ್ಲ, ಕ್ಷುದ್ರ ನಾನು ಪಾದಗಳಲ್ಲೇ ಇರ್ತೀನಿ ಅಂತ ವಿನೀತ ಭಾವವನ್ನು ವ್ಯಕ್ತ ಮಾಡಲಿಕ್ಕೆ ಅವ್ರು ಏನ್ ಹೇಳ್ತಾರೆ, ನಾ ಬೇರೆ ನೀ ಬೇರೆ, ಯಾವತ್ತು ನಾ ದಾಸ ನೀ ಭಗವಂತ. ಆದ್ರೆ ನಾನು ನಿನ್ನ ಅಡಿಯೊಳಗೆ ಬಂದಿದ್ದೀನಿ, ನಿನ್ನ ಸಂಘದೊಳಗಡೆ ಇರ್ತೀನಿ ನಾ ಯಾವತ್ತು. ಕರೆ
ಬೇರೆ ನೀವೇ. ಅದೇ ಒಂದು ಭಾವನೆ. ಒಂದು ಉದಾಹರಣೆ ಅಂತ ಹೇಳ್ತಾರೆ, ಒಂದು ಸಣ್ಣ ಕೂಸಿರ್ತದೆ, ಬಹಳ ಚೆನ್ನ ಕೂಸಿರ್ತದೆ. ಆ ಅವು ಏನಿರ್ತಾಳಕ್ಕೆ ಅದನ್ನು ಮುದ್ದಿಸೋ ಮುಂದೆ ಏನ್ ಮಾಡ್ತಾಳೆ, ಅದನ್ನ ಔಚ್ಕೊಂಡು ಕಣ್ಣು ಮುಚ್ಚಿ ಮುಟ್ತಾಳೆ. ಔಚ್ಕೊಂಡು ಅದಕ್ಕೆ ಹಚ್ಚಿಕೊಂಡು ಮೈಗೆ ಹಂಚಿಕೊಂಡು ಅದಕ್ಕೆ ಮುದ್ದು ಕೊಡ್ತಾಳೆ. ಇದು ಅದ್ವೈತ ಸಿದ್ಧಾಂತ ಇದ್ದಂಗೆ. ಅಂದ್ರೆ ಏನು, ಆ ಕೂಸಿನ ದೇಹ ತಾಯಿ ದೇಹನ ಒಂದಾಗಿಬಿಡ್ತು. ಪಾ ಅಂತ ಮುದ್ದು ಕೊಡ್ತಾರ, ಕಣ್ಣು ಮುಚ್ಚಿಕೊಂಡಿರ್ತಾರ, ಅದನ್ನು ನೋಡ್ತಿರೋದಿಲ್ಲಕ್ಕೆ ಒಂದು ಏಕೋಭಾವ ನಿರ್ಮಾಣ ಆಗಿಬಿಟ್ಟಿರ್ತದೆ. ಇದು ನನ್ನ ಮಗ ನನ್ನ ಗಂಡ ಅಂತ ಹೇಳ್ಕೊಂಡು ಒಂದು ಏಕೋಭಾವದಿಂದ ಅದನ್ನು ಮುತ್ತು ಕೊಡ್ತಾರ. ಇದು ಒಂದು ಪ್ರೀತಿಸುವ ವಿಧಾನವೇ, ಹೌದಲ್ರಿ? ಇದು ಒಂದು ಪ್ರೀತಿಸುವ ವಿಧಾನ. ಖುಷಿಗೆ ಮುಚ್ಚಿಕೊಂಡು ಮುದ್ದು ಕೊಡುವುದು ಒಂದು ಪ್ರೀತಿಸುವ ವಿಧಾನ. ಇದು ಒಂಥರ ಅದ್ವೈತರಾಗ್ತದೆ. ಅಂದ್ರೆ ನಾನು ಭಗವಂತ ಒಂದು ಅಂತ ತಿಳ್ಕೊಂಡು ಒಂದು ವೈಭವಭಾವ ಬಂದಿರ್ತದ, ಅದನ್ನು ಅವರು ವರ್ಣನೆ ಮಾಡ್ತಾರೆ. ಆ ಉತ್ಕಟ ಭಾವದೊಳಗೆ ಅವ್ರು ಹೇಳ್ತಾರೆ, ಯಾವ ಜೀವ ಭಗವಂತ ಒಂದಾದ್ರು ಅಂತ ಉಪಾಧಿಗಳಿಂದ ವಿಕಾರದಿಂದ ಕೂಡಿದಂತ ಜೀವ ಮತ್ತು ಭಗವಂತ ಒಂದಾಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ನಮ್ಮ ಎಲ್ಲಾ ದೋಷಗಳನ್ನು ನಾವು ಕರ್ಕೊಳ್ತೀವೋ ಅವಾಗ ಏನು ಉಳಿತದೋ ನಿರ್ವಿಶೇಷ ಅದೇ ಭಗವಂತ ಅಂದುಕೊಂಡು ದ್ವೈತ ಸಿದ್ಧಾಂತದೊಳಗೆ ಹೇಳ್ತಾರೆ. ಅದ್ವೈತ ಸಿದ್ಧಾಂತಗಳು, ದ್ವೈತ ಸಿದ್ಧಾಂತದೊಳಗೆ ಏನ್ ಹೇಳ್ತಾರೆ, ಯಾವತ್ತೂ ಒಂದು ಕನ್ವಿಕ್ಷನ್, ದೃಢ ನಿರ್ಧಾರ, ಭಗವಂತ ನಮಗಿಂತ ದೊಡ್ಡವ, ಅವ ನಿರ್ದೋಷ ಗುಣ ಪರಿಪೂರ್ಣ, ಒಂದು ಹಂತದಾಗ ನಿರ್ಗುಣನೂ ಸಹಿತ ಅಂತ ತಿಳ್ಕೊಂಡು ಹೇಳಿ ಅವನು ವರ್ಣನೆ ಮಾಡಿ ಯಾವತ್ತೂ ನಾನು ದಾಸ್ಯವನ್ನು ಹೊಂದಿರಲಿಕ್ಕೆ ಉಳಿದು ವಿಚಾರಣೆ ಬೇಡ. ವಿಚಾರ ಹೆಂಗ್ ಸ್ಥಿತಿಯೊಳಗೆ ಇರ್ತಾರೆ ಅವರು ತೂತ ವಿಚಾರ ಮಾಡುವುದು ಅವರು ಎಲ್ಲೂ ಬಯಸುವುದಿಲ್ಲ. ಒಂದೇ ಒಂದು ವಿಚಾರಗಳು ನಮ್ಮ ತಲೆಯಾಗ, ನಿನ್ನ ಪಾದ ಸೇವೆ, ನಿನ್ನ ಪಾದಗಳಿಗೆ ನಾವು ಇರುವುದಂತ ಒಂದೇ ವಿಚಾರ ಅಂದ್ಕೊಂಡು ಅವರು ತಮ್ಮ ಉತ್ಕಟ ಭಾವವನ್ನೇ ವರ್ಣಿಸ್ತಾರೆ. ಖುಷಿಯ ಉದಾಹರಣೆ ಒಳಗೆ ಪ್ರೀತಿಸುವ ಇನ್ನೊಂದು ವಿಧಾನ. ಅಷ್ಟೆಲ್ಲ ಹಂಚ್ಕೊಂಡು ಹಂಗ ಕೂಡ್ತಾಳೆ ತಾಯಿ, ಹಂಚ್ಕೊಂಡು ಒಂದು ಹಾಸ್ಪಿಟ್ಲಿಗೆ ಖುಷಿ ಹಿಡ್ಕೊಂಡು ಕೂತ್ರ ಏನಾಗ್ತದ, ಕೂಸಿಗೆ ಉಸಿರು ಗಟ್ಟಿ ತಡ್ಕೊಂಡು ಶುರು ಮಾಡ್ತದೆ. ಕೂಸು ಬಹಳ ತನಕ ಹಿಂಗೆ ಹಚ್ಕೊಂಡು ಹಿಡ್ಕೊಂಡ್ರೆ ಕೂಸಿಗೆ ಉಸಿರು ಗಟ್ಟಿ ಚಡ್ಕೊಂಡು ಶುರು ಮಾಡ್ತದೆ. ಅವಾಗ ತಾಯಿ ಕೂತಾಗ ಕೂಸಿಗೆ ತ್ರಾಸ ಆಗ್ಲಿಕ್ಕಂತದಂತ ಅದು ನೀನು ದೂರ ಹಿಡಿದೆ ಮ್ಯಾಲೆ ಮಾಡ್ತಾಳೆ. ಅದ್ರ ಸೌಂದರ್ಯವನ್ನು ನೋಡ್ತಾಳ, ಬಚ್ಚ ಬಾಯ್ತದೆ ನಂತಿರ್ತದೆ, ಅದನ್ನು ನೋಡ್ತಾಳ, ಆನಂದ ಪಡ್ತಾಳೆ. ಇದು ದ್ವೈತ ಸಿದ್ಧಾಂತ ಒಳಗೆ ಅವಾಗ ತಾಯಿ ನಾ ಬೇರೆ, ನಮ್ಮ ಗೋಸಾಗಿ ಬೇರೆ, ಮತ್ತು ಭಗವಂತ ಸೌಂದರ್ಯವನ್ನು ಒಂದು ಅದ್ವಿತೀಯ ಸೌಂದರ್ಯವನ್ನು ಹೊಂದಿದಂತ ಭಗವಂತ ನೀ ಬೇರೆ ನಾ ಬೇರೆ ದೂರ ಮಾಡ್ತಾಳ, ನೋಡ್ತಾಳ, ನಗುತ್ತಾಳ, ಸಂತೋಷ ಪಡ್ತಾಳ. ಇದು ಒಂದು ದ್ವೈತ ಸಿದ್ಧಾಂತದ ಒಂದು ಪ್ರೀತಿಸುವ ವಿಧಾನ. ಎರಡೂ ಕಡೆ ಪರಮಾತ್ಮನ ದರ್ಶನನೇ ಅದ, ಎರಡೂ ಕಡೆ ಪರಮಾತ್ಮನ ಅನುಭವವೇ ಅದ, ಮತ್ತು ಆ ಮಾಡುವ ರೀತಿ ಬೇರೆ. ಅದಕ್ಕೆ ಈ ವಾದ ವಿವಾದಗಳಿಗೆ ಯಾವ ಸಂಬಂಧವೂ ಇಲ್ಲ. ಜೈನ ದರ್ಶನ, ಬೌದ್ಧ ದರ್ಶನ ಅವರು ತಮಗೆ ಯಾವ ರೀತಿಯಿಂದ ತೋಚಿತೋ ಅದರ ರೀತಿಯಿಂದ ಅವರು ಭಗವಂತನ ಪ್ರೇಮವನ್ನೇ ಅನುಭವಿಸಿದ್ರು ಬೇರೆ 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 ರೀತಿ ಒಳಗೆ. ಬೈಬಲ್ದಾಗೂ ಇಂಥ ವಾಕ್ಯ ಬರ್ತಾವ, ಪುರಾಣದಾಗೂ ಇಂಥ ವಾಕ್ಯ ಬರ್ತಾವ ಭಗವಂತನ ಪ್ರೇಮ ಬಗ್ಗೆ. ಅದಕ್ಕೆ ಯಾವ ಧರ್ಮಗಳು, ಯಾವ ದರ್ಶನಗಳು ಸುಳ್ಳಲ್ಲ. ಅವು ತಮ್ಮ ಬರಿಯೊಳಗೆ ಅವು ತಮ್ಮ ಭಗವಂತನ ಹಿರಿಮೆಯನ್ನೇ ಅವರು ಹೇಳ್ತಿರ್ತಾರೆ. ನಮಗೆ ಯಾವ ಹಿಡಿಸ್ತದೋ ಅದನ್ನು ನಾವು ಫಾಲೋ ಮಾಡಬೇಕು, ಅದನ್ನ ಅನುಸರಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ಆಚಾರ್ಯರು ಹೇಳ್ತಾರೆ. ಪಠಂತು ಶಾಸ್ತ್ರಾಣಿ ಯಜಂತು ದೇವಾನ್ ಕುರ್ವಂತು ಕರ್ಮಾಣಿ ಭಜಂತು ದೇವತಾ ಆತ್ಮೈಕ್ಯ ಬೋಧೇನ ವಿನಾವಿಮುಕ್ತಿ ನ ಸಿದ್ಧತಿ ಬ್ರಹ್ಮ ಶತಾಂತರೇಪಿ. ಈ ಆತ್ಮಬೋಧ, ಭಗವಂತನ ಸನ್ನಿಧಿಯನ್ನು ಬಯಸುವಂತಹ ಪ್ರವೃತ್ತಿ ಇದ್ದಿದ್ದಿಲ್ಲಂದ್ರೆ ಬ್ರಹ್ಮನ 100 ವರ್ಷ ಆದರೂ ಸಹಿತ ನಿನಗೆ ಮುಕ್ತಿ ಸಿಗುವುದಿಲ್ಲ ಅಂತ ಹೇಳ್ತಾರೆ. ಬೇಕಾದ ಶಾಸ್ತ್ರ ಓದಿ ಈ ಭಾವ ಇದ್ದಿದ್ದಿಲ್ಲ ಅಂದ್ರೆ, ಆತ್ಮೈಕ್ಯ ಭಾವ ಇದ್ದಿದ್ದಿಲ್ಲ ಅಂದ್ರೆ ಅದೆಲ್ಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬರೇ ಶಬ್ದದ ಅರ್ಥ ನೋಡಿ ನಾವು ನಮ್ಮ ಪರಮಾತ್ಮವನ್ನು ನಾವು ಮಾಡಬಾರದು ಅನ್ನುವಂಥ ಒಂದು ವಿಚಾರ ಬಂದಿದೆ. ನಾವು ಹೇಳ್ತೇವೆ, ನಾವು ಯಾರೋ ಮನೆಗೆ ಹೋಗಿರ್ತೀವಿ, ಪೌಣ್ಯಾರ ಮನೆಗೆ, ನಿಮ್ದ ಮನೆಯಲ್ಲಿ ಏನ್ ಬಿಡೆ ಮಾಡಬೇಡ್ರಿ, ಬರ್ರಿ ಕೂಡಿ ಎಲ್ಲ ವಿಚಾರ ಮಾಡ್ತಿರ್ತಾರೆ. ಅವ್ನು ನಿಮ್ದ ಮನೆಯಲ್ಲಿ ಅನ್ನೋದಕ್ಕೆ ರೆಕಾರ್ಡ್ ಆಫ್ ರೈಟ್ಸ್ನಾಗ ನಂದ ಹೆಸರು ಬರ್ಸಂತ ಕೂತಂದ್ರೆ ಏನ್ ಮಾಡೋದಲ್ಲಿ ಕಾಗದ ಪತ್ರನೇ ಭಾವ ನೋಡ್ಬೇಕು. ನಾವು ನಿಮ್ದ ಮನೆಯಲ್ಲಿ ಏನಂತೇನು ನಾವು ಬಂದು ಪ್ರತ್ಯೇಕ ಯಾವ ನಾವು ವಿಚಾರ ಮಾಡ್ತೀವೋ ಪ್ರೀತಿಯಿಂದ ಸ್ವೀಕಾರ ಮಾಡುವ ವಿಚಾರ ಭಗವಂತ ಸ್ವೀಕಾರ ಮಾಡಂತ ಅವ್ನ ಭಾವದ ಮನಿನ ಬಂದು ಬರ್ತಾನಂತಲ್ಲ. ಅವ್ನು ನಿಮ್ದ ಮನೆಯಲ್ಲಿ ಅಂತಿರ್ತಾನೆ. ಅವ್ನು ನಿಮ್ದ ಮನೆಯಲ್ಲಿ ಅಂದಾವ ಮನಿನೂ ಅವನದಲ್ಲ. ಯಾಕಂದ್ರೆ ಅಂತಕನ ಕೂತರು ಬಂದಾಗ ಅವನ ಮನಿ ಅಲ್ಲ,
ರೆಕಾರ್ಡ್ ಆಫ್ ರೈಟ್ಸ್ ತೋರಿಸಿದ್ರೆ ಅಂತಕರ ಕೇಳೋದು ಅಂತಕರ ತೋತರು ಅದು ನೀಡಲ್ಲೇ ಕೈಗೆ ನಡೀತು ನೋಡಿ ಅಂತಾರ ಅವರು. ಅದಕ್ಕೆ ಅವನು ಸ್ವಂತ ಮನೆ ಇದ್ದು ಅವನ ಮನೆ ಅಲ್ಲ ಅಲ್ಲ ಅದು. ಹಿಂಗೆ ವ್ಯವಹಾರದೊಳಗೆ ಬೇರೆ ಬೇರೆ ದೃಷ್ಟಿಯೊಳಗೆ ನೋಡಿದಾಗ ಬೇರೆ ಬೇರೆ ಶಬ್ದಗಳ ಭಾವವನ್ನು ನಾವು ನೋಡಿ ಈ ಅಧ್ಯಾತ್ಮನ ಚಿಂತನೆಯನ್ನು ಮಾಡಬೇಕನ್ನುವಂಥ ಒಂದು ಎಚ್ಚರವನ್ನು ಇಲ್ಲಿ ಆಚಾರ್ಯರು ಕೊಡ್ತಾರೆ. ಅದಕ್ಕೆ ಈ ಪ್ರಕ್ರಿಯೆ ಏನದ ವಿವೇಕದಿಂದ ಭಗವಂತನ ಮಹಿಮೆಯನ್ನು ತಿಳಿಯುವಂತಹ ಒಂದು ಪ್ರಕ್ರಿಯೆ ಏನದ ಅದಕ್ಕೆ ಸಂತರ ಸಂಗತಿ ಬೇಕಾಗ್ತದೆ. ಸಂತರ ಸಂಗತಿ ಫಿಸಿಕಲಿ ದೈಹಿಕವಾಗಿ ಕೆಲವೊಮ್ಮೆ ಸಂತರ ಪ್ರಾಪ್ತಿ ಆಗ್ತದೆ, ಒಮ್ಮೆ ಆಗೋಲ್ಲ. ಒಮ್ಮೊಮ್ಮೆ ಬರೀ ಯೂಟ್ಯೂಬ್ನಾಗ ಪ್ರವಚನ ಸಿಗ್ತಾವ, ಒಮ್ಮೆ ಮೀನಿಗೆ ನೋಡಿದಾಗ ಒಂದು ಸಣ್ಣ ಆರ್ಟಿಕಲ್ ಬಂದಿರ್ತದೆ ಪೇಪರ್ನಾಗ, ಒಂದು ಒಳ್ಳೆ ಆರ್ಟಿಕಲ್. ನಮ್ಮ ಪುಣ್ಯ ಇತ್ತಂತಂದ್ರೆ ನಮ್ಮ ಕಣ್ಣಿಗೆ ಅದ ಬರ್ತದೆ ಫಸ್ಟ್. ಇಲ್ಲಂದ್ರೆ ಬರೀ ಕಾಶ್ಮೀರ ಸುದ್ದಿ ಬರ್ತಾವ. ಅದು ಭಗವಂತನ ಅನುಗ್ರಹನೇ. ನಮ್ದೇನು ಪ್ರಾರಂಭ ಇರ್ತವೋ ಅಂತ ಸುದ್ದಿ ನಮಗೆ ಕಾಣಿಸ್ತಾವ. ಹಂಗೆ ನಮ್ಮ ಪುಣ್ಯ ಬಲದಿಂದ ಒಂದು ಒಳ್ಳೊಳ್ಳೆ ಸಾಹಿತಿಗಳು ನಮ್ಮ ಕಣ್ಣದಲ್ಲಿ ಬರ್ತಾವ. ಒಬ್ರು ಹಿರಿಯರು ನಮ್ಮ ಸಹಪಾಠಿಗಳು ಅರಳಿ ದೇಶಪಾಂಡೆ ಹೇಳ್ತಿದ್ರಿ, ವೇದದೊಳಗ ಪ್ರಾರ್ಥನಾ ಬರ್ತದೆ. ಭದ್ರಂ ಕರ್ಣೀ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷರೂಪಚತ್ರಾಃ ಸ್ಥಿರೈರ್ವೈಸ್ತುಷ್ಕುಮಾಂಸಸ್ತಂಭಿ ವಿಷೇಮದೇವ ಹಿತಂ ಯದಾಯುಃ ಅಂತ ಬಹಳ ಒಂದು ಸುಂದರವಾದಂಥ ಪ್ರಾರ್ಥನೆ, ಒಂದು ಮೂಲವಾದಂಥ ಪ್ರಾರ್ಥನೆ. ಎಲ್ಲ ಪುಣ್ಯ ಕಾರ್ಯಗಳಲ್ಲಿ ಈ ಪ್ರಾರ್ಥನಾ ಮಾಡ್ಕೊಂಡು ನಮ್ಮೆಲ್ಲ ಕಾರ್ಯಗಳು ಬರ್ತಾವೆ. ಯಜ್ಞ ಕಾರ್ಯಗಳು, ಪುಣ್ಯವಾಚನ, ಒಂದು ಸಣ್ಣ ಪೂಜೆ, ಎಲ್ಲರೊಳಗೂ ಮೊದಲು ಇದ ಮಂತ್ರ ಅಂತಾರೆ. ಸ್ವಸ್ತಿನ ಇಂದ್ರೋ ಪ್ರವಾಹಲ್ಲ ಅಂತ ಭದ್ರಂ ಕರ್ಣಿಗೆ ಮೊದಲು. ಅದ್ರ ಅರ್ಥ ಏನಂತಂದ್ರೆ ನನ್ನ ಕಿವಿ ಯಾವತ್ತು ಭದ್ರವಾದಂತಹ ವಿಷಯಗಳನ್ನೇ ಕೇಳುವಂತೆ ಮಾಡು. ಭದ್ರ ಅಂತಂದ್ರೆ ಯಾವುದು ನಮ್ಗೆ ಒಳ್ಳೆಯದನ್ನು ಮಾಡ್ತದ ಭದ್ರ ಅಂತ. ಭದ್ರಂ ಕರ್ಣಿವಿ ಭದ್ರಂ ಪಶ್ಯೇಮಾಕ್ಷ, ನಮ್ಮ ಕಣ್ಣುಗಳು ಒಳ್ಳೆಯದನ್ನೇ ನೋಡುವಂತೆ ಮಾಡು. ನಮ್ಮ ಈ ಬಲಯುಕ್ತವಾದಂತಹ ದೇಹ ಸಜ್ಜನರ ಸೇವೆಯಲ್ಲಿ ನಮ್ಮ ಆಯುಷ್ಯ ಕಳೀಲಿ, ಹಂಗೆ ನಮ್ಗೆ ಒಂದು ಸೌಭಾಗ್ಯವನ್ನು ಕೊಡಬೇಕು ಇದ್ರೊಳಗೆ ಪ್ರಾರ್ಥನಾ ಮಾಡಿ. ಇಂಥ ಸುಂದರವಾದ ಪ್ರಾರ್ಥನೆ ಮತ್ತೆ ಅದರಲ್ಲಿ ಸಿಗ್ತದೇನು? ಭದ್ರಂ ಕರ್ಣಿ. ಇಂತಹ ಪ್ರಾರ್ಥನಾ ಮನಪೂರ್ವಕ ನೀವು ಅನ್ರಿ, ಅವತ್ತು ನಿಮಗೆ ಸಜ್ಜನರ ಸಹವಾಸ ಆಗ್ತದೆ ಅಂತ ತಿಳ್ಕೊಂಡು ನಮ್ಮ ಹಿರಿಯರು ಒಬ್ಬರು ಹೇಳಿದ್ರು, ಅರಳಿ ದೇಶಪಾಂಡೆ ನಾವು. ಮತ್ತು ಅವ್ರು ಏನು ಹೇಳಿದ್ರು ಅಂದ್ರೆ, ನಾ ಎಂದೆಂದಿದ್ದು ಪ್ರಯೋಗ ಮಾಡಿದ್ನೋ ಅಂದಂದಿದ್ದು ನಕ್ಕಿ 100% ಆಗ್ಯದ ಅಂತ ಹೇಳಿದ್ರು. ಈ ಮಂತ್ರ ನಾ ಹೆಂಗೆ ಮನಪೂರ್ವಕ ಅಂತೀನಿ, ದಿನ ಅಂತೀನಿ, ಮನಪೂರ್ವಕ ವಿಶೇಷ ಸಂಕಲ್ಪ ಮಾಡಿ ಅಂತೀನೋ ಅವತ್ತು ನನಗೆ ಸಜ್ಜನರ ಸಹವಾಸ, ಸಂತರ ದರ್ಶನ ಏನಿಲ್ಲ ಅಂತಂದ್ರೆ ಒಂದು ಆರ್ಟಿಕಲ್ ನನಗೆ ಕೇಳಿ ಸಿಗ್ತದ ಅವತ್ತು ನಮ್ಮ ಅನುಭವ ಅವ್ರು ಹೇಳಿದ್ರು. ಮತ್ತು ಅದರ ಅನುಭವ ನಾವು ಮಾಡಿ ನೋಡಿದ್ರು ನಮಗೂ ಆಗ್ತದೆ. ಮನಪೂರ್ವಕವಾಗಿ ಪ್ರಾರ್ಥನಾ ಅಂದಿರೋ ಅವತ್ತು ಸಂತರ ಸಂಘ ಹಾಗೆ ಆಗ್ತದೆ. ಹಾಗೆ ಸಂತರ ಸಂಘ ಫಿಸಿಕಲಿ ದೈಹಿಕವಾಗಿ ಆಗಬಹುದು, ಅಥವಾ ಪರೋಕ್ಷವಾಗಿ ಟಿವಿ ಚಾನಲ್ ಒಳಗೆ ಅಥವಾ ಆರ್ಟಿಕಲ್ ಒಳಗೆ ಆಗ್ಬೋದು, ಅಥವಾ ಸಂತರ ಸಂಘ ಇನ್ನೊಂದು ರೀತಿಯಿಂದ ಆಗ್ತಿರ್ತದೆ. ಯಾವುದೋ ಹೋದ ವರ್ಷದಿಂದ ಯಾವುದೋ ಪ್ರವಚನ ಕೇಳಿರ್ತೀವೋ ಅದು ಎತ್ತ ನಮ್ಮ ಮನಸ್ಸಿನಾಗ ರೀಲ್ ಆಗಕ್ಕೆ ಶುರು ಆಗ್ತದೆ. ನಮ್ದಾನೆ ಪುಣ್ಯ, ಅದು ಸತ್ಸಂಗನೇ, ಅದು ಸತ್ಸಂಗನೇ. ಯಾವ ಸಂತರ ನಮ್ಮ ಹಂತಕ್ಕೆ ಇರುವುದಿಲ್ಲ, ನಮ್ಮ ಮನಸ್ಸಿನಾಗ ಇರ್ತಾರೆ, ಅದು ಸತ್ಸಂಗನೇ. ಅಂತಹ ಒಂದು ದಿವ್ಯವಾದ ಸತ್ಸಂಗದ ಬಗ್ಗೆ ಇಲ್ಲಿ ನಮ್ಗೆ ಆಚಾರ್ಯರು ಹೇಳ್ತಾರೆ. ಈ ಸತ್ಸಂಗದಿಂದ ಏನಾಗ್ತದೆ ಅಂದ್ರೆ ಭಗವಂತನ ಮಹಿಮೆ ಅಂತ ತಿಳಿದು ಬರ್ತದೆ. ಅದಕ್ಕೆ ಶಾಸ್ತ್ರದೊಳಗೆ ಈ ಪ್ರಕ್ರಿಯೆಗೆ ದೇವಶೋಧನ ಅಂತ ಒಂದು ಹೆಸರು ಕೊಡ್ತಾರೆ. ದೇವಶೋಧನ ಅಂತಂದ್ರೇನು? ಭಗವಂತನ ಹಿರಿಮೆ, ಮಹಿಮೆ, ಕರ್ತೃತ್ವ ಅದ್ರ ಬಗ್ಗೆ ಚಿಂತನೆ ಮಾಡೋದಕ್ಕೆ ದೇವಶೋಧನ ಅಂತಂತಾರೆ. ಒಮ್ಮೆ ಅವನ ಮಹಿಮೆ ನಮ್ಗೆ ಗುರುತಾಗ್ತಂದ್ರೆ ನಾವು ಅವನ ಬಗ್ಗೆ ಆದರ, ಪ್ರೇಮ, ಭಕ್ತಿಗಳು ನಿರ್ಮಾಣ ಆಗ್ತಾವ ಅಂತ ವಿಚಾರವನ್ನು ಅವರು ವ್ಯಕ್ತ ಮಾಡ್ತಾರೆ. ಇಂತಹ ಈ ಆಚಾರ್ಯರ ಒಂದೇನು ಆತ್ಮೈಕ್ಯ ಬೋಧ ಅನ್ನುವಂಥ ಒಂದು ಶಬ್ದ ಏನದ, ಇಷ್ಟೆಲ್ಲ ವಿಚಾರವನ್ನು ಅದು ಅದರಲ್ಲಿ ಅಡಕಾಗಿದೆ ಅನ್ನುವಂಥ ಒಂದು ವಿಚಾರದೊಂದಿಗೆ ಮುಂದಿನ ಶ್ಲೋಕದಲ್ಲಿ ಅಮೃತತ್ವಸ್ಯ ನ ಆಶಾಸ್ತಿ ವಿತ್ತೇನ ಏತ್ಯೇವ ಹಿ ಶ್ರುತಿ ಪ್ರವೀತಿ ಕರ್ಮಣೋ ಮುಕ್ತಃ ಅಹೇತುತ್ವಂ ಸ್ಫುಟಂ ಯತಃ. ಇದರ ಅರ್ಥ ಏನಂತಂದ್ರೆ ಏತ್ಯೇವ ಹಿ ಶ್ರುತಿ ಪ್ರವೀತಿ, ಶ್ರುತಿಗಳು ಉಪನಿಷತ್ತುಗಳು ಮತ್ತು ವೇದಗಳು ಏನು ಹೇಳ್ತಾವ ಅಂತಂದ್ರೆ ಬರೇ ಕರ್ಮದಿಂದ ಅಥವಾ ಧನ ಸಂಪತ್ತಿನ ತ್ಯಾಗದಿಂದ ಮುಕ್ತಿ ಸಿಗುವುದಿಲ್ಲ. ಅದನ್ನೇ ನಾವು ಶ್ಲೋಕತ್ಯವನ ಕರ್ಮಣ ಪ್ರಜಯ ಧೈರ್ಯೇನ ತ್ಯಾಗೇ ನೈಕೆ ಅಮೃತತ್ವ ಮಾನಸುಹೋ. ಅಮೃತತ್ವದ ಪ್ರಾಪ್ತಿ ಈ ಧನದ ತ್ಯಾಗದಿಂದ ಅಥವಾ
ಅಥವಾ ಕರ್ಮತ್ಯಾಗದಿಂದ ಬರುವುದಿಲ್ಲ. ಅದರಿಂದ ಏನು ಯಾವ ತ್ಯಾಗ ಮಾಡಬೇಕು? ಈ ಕೆಟ್ಟ ಪ್ರವೃತ್ತಿ ಅನ್ನೋದಲ್ಲ, ಮನಸ್ಸಿನ ಪ್ರವೃತ್ತಿ, ಅದನ್ನ ನಾವು ತ್ಯಾಗ ಮಾಡಬೇಕು. ಆಸಕ್ತಿ ಅನ್ನುವಂಥದ್ದೇನಲ್ಲ, ಅದನ್ನು ನಾವು ತ್ಯಾಗ ಮಾಡಿದೊಳಗೆ ನಮಗೆ ಮುಕ್ತಿ ಸಿಗ್ತದೆ. ಮನಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ ಅಂತ ಹೇಳ್ತಾರೆ. ಒಂದು ಸಣ್ಣ ಕಥೆ ಅದಕ್ಕೆ, ಒಂದು ನಾವನೊಳಗೆ ಒಬ್ಬ ಸಾಧು ಮತ್ತು ಅವನ ಶಿಷ್ಯ ಮಾಡಿರ್ತಾರೆ. ನಾವನೊಳಗೆ ನಮ್ಮ ಹಿಂದೆ ಕೂತಿರ್ತಾರೆ, ಸ್ವಲ್ಪ ಜಾಗ ಒಳಗಿರ್ತದೆ. ಒಬ್ಬಾಕಿ ಸುಂದರ ಹೆಂಗಸು, ಆಕಿ ವೇಶ್ಯ ಇರ್ತಾಳ, ಪ್ರಸಿದ್ಧ ವೇಶ್ಯ ಇರ್ತಾಳ ಬಾಗಿಲಿಗಿಂತ. ಆಕಿ ನಾವನಿಗೆ ಏರು ಬರ್ತಾಳ. ಆ ಸಾಧು ಏನ್ ಮಾಡ್ತಾರೆ, ತನ್ನ ಬಾಜುಕಿ ಜಾಗ ಇರ್ತಲ್ಲ ಕೊಟ್ಟು ಬಿಡ್ತಾನೆ ಕೂಡಮ್ಮ ಅಂದ್ಕೊಂಡು. ಯಾಕೆ ಕೊಡ್ತಾರೆ? ಆತ್ಮಭಾವ. ಆಕೆ ಯಾರೇ ಇರ್ಲಿಕ್ಕೆ ಒಂದು ಜೀವದ ಇಲ್ವೋ, ಈ ಕೂಡಿಗೆ ಜಾಗ ಬೇಕಿಲ್ವೋ, ಆತ್ಮ ಪ್ರಜ್ಞೆಯನ್ನು ಜಾಗೃತದ ಸಾಧುಗಳು ಅದಕ್ಕೆ ಕೂಡಿಸಿಕೊಳ್ತ. ಶಿಷ್ಯರು ಆಶ್ಚರ್ಯ ಆಗ್ತದೆ, ಗುರುಗಳು ವೇಶ್ಯನ ಮಾತು ಕೂಡಿಸಿಕೊಂಡ್ರಲ್ಲ. ಅಲ್ಲೇನು ಮಾತಾಡೋದು ಶಿಷ್ಯ, ನಾವು ಹೋಗ್ತದ ಅಲ್ಲಿಗೆ ಮುಟ್ತಾರ. ಅವರು ಮುಟ್ಟಿದ ಮೇಲೆ ಎಲ್ಲ ಇಳಿದು ಹೋಗ್ತಾರೆ, ಕುನಿಗೆ ಹೋಗ್ತಾರೆ ತಮ್ಮ ಆಶ್ರಮಕ್ಕೆ. ಅವಾಗ ಶಿಷ್ಯ ಸಂಶಯದಲ್ಲಿ ನನಗೆ ಅಂತ ಕೇಳ್ತಾನೆ ಗುರುಗಳಿಗೆ. ಏನಪ್ಪಾ ಅಂತ ಕೇಳ್ತಾರೆ. ಅಲ್ರಿ ನೀವು ವೇಶ್ಯಾನ ಮಾತು ಕೂಡ್ತೀರಿ, ಏನು ಅನಿಸ್ತದೆ ಮನಸ್ಸಿಗೆ ಅಂತಂದ ಶಿಷ್ಯ. ಅವಾಗ ಗುರುಗಳು ಅಂತಾರೆ, ಹುಚ್ಚಿ ಆ ವೇಶ್ಯಾನ ಸಂಗತಿ ಇನ್ನೂ ತಲೆಯಾಗಿಟ್ಕೊಂಡು ಕೂತೀನಿ ಅಂತ ಕೇಳ್ತಾರ. ವೇಶ್ಯಾನ ಬಾಜು ಕೂತು ನನ್ನ ಮನಸ್ಸಿನಾಗ ಬರಲಿಲ್ಲ ಅಂತ ಹೇಳ್ತಾರ ಅವರು. ಅದನ್ನ ಒಂದು ಜೀವ ಅಂತ ತಿಳ್ಕೊಂಡು ನಾವು ಅದು ಖುಷಿಕೊಂಡೆ ಹೊರತು ಅದ್ರ ಕರ್ಮ ನಾವು ನೋಡ್ಲಿಲ್ಲ. ಬರೇ ಒಂದು ಜೀವ ಅಂತ ತಿಳ್ಕೊಂಡು ನಾನು ಉಪಕಾರ ಮಾಡಿದ ಹೊರತು ನನ್ನ ತಲೆಯಾಗ ಅಡ್ಡ ಇಟ್ಬಿಟ್ಟು ಅದೇ ಬಿಟ್ಟು ಬಿಟ್ಟನ್ನ ನೀ ಹುಚ್ಚಾನಿ ಅದನ್ನ ಇನ್ನೂ ತಲೆಯಾಗಿ ಇಟ್ಕೊಂಡು ಪಾಪಿಯಾಗಿ ನಾ ವೇಷನ ಬಾಜು ಖುಷಿಕೊಂಡು ನನ್ನ ಪುಣ್ಯ ಏನು ಕಮ್ಮಿ ಆಗಿಲ್ಲ ಹೊರತು ನನ್ನ ಸಂದರ್ಭವನ್ನು ನೀವು ಮನಸ್ಸಿನಾಗ ಹೊತ್ತು ಅದರಿಂದ ಪಾಪವನ್ನು ಕಟ್ಕೊಂಡಿನಿ ಅಂತ ಹೇಳ್ತಾರೆ ಗುರುಗಳು. ಅದಕ್ಕೆ ಮನಯೇವ ಮನುಷ್ಯಾನ ಕಾರಣಂ ಬಂಧ ಮೋಕ್ಷಗಳು. ಮನಸ್ಸಿನೊಳಗಾದ್ರೆ ಆಸಕ್ತಿ, ಕೆಟ್ಟ ಪ್ರವೃತ್ತಿ ಬಂತಂದ್ರೆ ಬಂಧ ಮತ್ತು ಮೋಕ್ಷಗಳು ಇಂತಾಗ್ತಾವಂತ ಒಂದು ವಿಚಾರವನ್ನು ಉಪನಿಷತ್ ಹೇಳ್ತದೆ. ಆ ನಿಟ್ಟಿನಲ್ಲಿ ಈ ಉಪನಿಷತ್ತುಗಳು ಹೇಳ್ತಾವ, ಬರೇ ಕರ್ಮದ ತ್ಯಾಗದಿಂದ ಅಥವಾ ಸಂಪತ್ತಿನ ತ್ಯಾಗದಿಂದ ಮುಕ್ತಿ ಅನ್ನೂ ನಮಗೆ ಸಿಗುವುದಿಲ್ಲ. ನೀವು ಸರಿಯಾಗಿ ತಿಳ್ಕೋರಿ ಅಂತ ತಿಳ್ಕೊಂಡು ಇಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಮುಂದಿನ ಶ್ಲೋಕದೊಳಗೆ ಅತೋ ವಿಮುಕ್ತೈ ಪ್ರಯತೇತ ವಿದ್ವಾನ್ ಸಂನ್ಯಸ್ತ ಬಾಹ್ಯಾರ್ಥ ಸುಖಸ್ಪೃಹಸ್ಪನ್ ಸಂತಂ ಮಹಾಂತಂ ಸಮುಪೇತ್ಯ ದೇಶಿಕಂ ತೇನೋಪದಿಷ್ಟಾರ್ಥ ಸಮಾಹಿತಾತ್ಮ ಅಂತಕೊಂಡು ಹೇಳ್ತಾರೆ. ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಯಾರು ಅರಿವು ಇದ್ದವರು ಇರ್ತಾರೋ, ವಿದ್ವಾನ್ ಅಂತಂದ್ರೆ ಅರಿವು ಇದ್ದವರು, ಬರೀ ಶಾಸ್ತ್ರಗಳನ್ನು ಓದಿದವರು ವಿದ್ವಾಂಸರಲ್ಲ, ಅರಿವು ಇದ್ದವರಿಗೆ ವಿದ್ವಾಂಸರು, ವಿದ್ವಾನ್, ಪಂಡಿತ ಅಂತ ಅಂತಾರೆ. ಬರೇ ಒಂದು ಶಾಲೆ ಹೊಡ್ಕೊಂಡ್ಬಂದ್ರೆ ಪಂಡಿತ ಆಗೋಲ್ಲ. ವಿವೇಕ, ವೈರಾಗ್ಯ, ಜ್ಞಾನ, ಭಕ್ತಿ ಮತ್ತು ಶಾಸ್ತ್ರಾರ್ಥ ವಿಚಾರಗಳಿಂದ ತುಂಬಿದವ ಪಂಡಿತ ಅಂತ ಅನಿಸ್ಕೊತಾನೆ. ವಿವೇಕ ಇದ್ದವ ಪಂಡಿತ ಅಂತ. ಅಂತಹ ವಿದ್ವಾಂಸರು ಏನ್ ಮಾಡ್ತಾರೆ, ಪ್ರಯತೇತ ವಿಮುಕ್ತೈ, ಅವರು ಮುಕ್ತಿಗಾಗಿ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನ ಏನ್ ಮಾಡ್ತಾರೆ ಅಂತಂದ್ರೆ, ಬಾಹ್ಯ ಸನ್ಯಸ್ತ ಬಾಹ್ಯಾರ್ಥ ಸುಖಸ್ಪೃಹಸ್ಪನ್ ಅಂದ್ರೆ ಹೊರಗಿನ ಲೌಕಿಕ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಬಿಡ್ತಾರ. ಪ್ರಯತ್ನ ಪೂರ್ವಕವಾಗಿ ಬಿಡ್ತಾರ. ಮನಸ್ಸಿನಾಗವನ್ನ ತರುವುದಿಲ್ಲ. ಉಳಿದೆಲ್ಲ ಉಪಭೋಗಗಳನ್ನು ಮಾಡ್ತಿರ್ತಾರೆ. ಎಲ್ಲರ ಗತೆ ಊಟ ಮಾಡ್ತಾರೆ, ಎಲ್ಲರ ಗತೆ ಮಲ್ಕೋತಾರೆ, ಎಲ್ಲರ ಬಗ್ಗೆ ಮಾತಾಡ್ತಾರೆ, ಟಿವಿ ನೋಡ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಆದ್ರೆ ಮನಸ್ಸಿನಾಗ ಅದನ್ನು ಬಹಳ ಇಟ್ಕೊಳ್ಳೋದಿಲ್ಲ. ಅಷ್ಟು ಪೂರ್ತಿ ಮಾಡಿ ಅದನ್ನ ಬಿಟ್ಟು ಬಿಡ್ತಾರೆ. ಸನ್ಯಸ್ತ ಬಿಟ್ಟು ಬಿಡ್ತಾರ. ಇಂತಹ ಒಂದು ಪ್ರಯತ್ನವನ್ನು ಮಾಡಿ ಅವ್ರು ಏನ್ ಮಾಡಬೇಕಪ್ಪ ಅಂತಂದ್ರೆ, ಸಂತಂ ಮಹಾಂತಂ ಸಮುಪೇತ್ಯ ದೇಶಿಕಂ. ಯಾರು ಒಂದು ವಿವೇಕಿಗಳಿರ್ತಾರೋ ಅವ್ರು ಏನ್ ಮಾಡ್ಬೇಕಂತಂದ್ರೆ, ಈ ಲೌಕಿಕ ಆಸಕ್ತಿಗಳನ್ನು ಬಿಟ್ಟು ಸನ್ಯಾಸ, ಕಷಾಯ ವಸ್ತ್ರವನ್ನು ಉಡುವುದಷ್ಟೇ ಸನ್ಯಾಸ ಅಲ್ಲ. ಯಾವ ಗೃಹಸ್ಥನು ಇರಲಿ, ಯಾವುದೇ ಜೀವಿ ಇರಲಿ, ಮನಸ್ಸಿನಾಗ ಲೌಕಿಕ ಆಸಕ್ತಿಯನ್ನು ಪ್ರಯತ್ನ ಪೂರ್ವಕವಾಗಿ ಕಮ್ಮಿ ಮಾಡ್ಕೊಳಕಂತಂದ್ರೆ ಅವ್ರು ಸನ್ಯಾಸಿನೇ ನಿಜವಾದ ಅರ್ಥದಲ್ಲಿ. ಇನ್ನು ನಿಜವಾದ ಸನ್ಯಾಸಿಗಳು ಅವರು ಬಹಳ ದೊಡ್ಡವರು. ಅವರು ಬಾಹ್ಯಾರ್ಥದೊಳಗೆ ಸಹಿತ ಸನ್ಯಾಸ ತಗೊಂಡಿರ್ತಾರೆ. ಯಾಕಂತಂದ್ರೆ ಬಂಧನ ಹಾಕೋಬೇಕಾಗ್ತದೆ. ಈ ನಾನು ಹೇಳಿದಂತ ಗೃಹಸ್ಥ ಹೇಳಿದ್ದಾರೆ, ಇವರಿಗೆ ಫ್ರೀಡಮ್ ಇರ್ತದೆ. ಒಮ್ಮೆ ಅವ್ರು ಆಸಕ್ತಿ ಕಮ್ಮಿ ಮಾಡ್ಕೋಬೇಕಾದ್ರೆ ಕೂಡ ಯಾರು ಬಂದ್ರೆ ನಮಗೆ ಕೇಳುವುದಿಲ್ಲ. ನಾವು ನೋಡ್ಕೋಬೇಕು. ಆಸಕ್ತಿ ಕಮ್ಮಿ ಆಗ್ಯದೋ ಇಲ್ಲೋ ನಮ್ಮ ಸ್ವಂತ ಪರೀಕ್ಷೆ ನಾವು ನೋಡ್ಕೊಂಡು ಸ್ವಲ್ಪ ಮಾಡ್ರೇಷನ್ ಮಾಡ್ಕೋತಿರ್ಬೇಕು. ನಾವು ಗೃಹಸ್ಥರು. ಸನ್ಯಾಸಿಗಳು ಹಂಗಲ್ಲ. ಒಂದು ಕಷಾಯ
ಕಾಷಾಯ ವಸ್ತ್ರವನ್ನು ಧರಿಸಿ ಒಮ್ಮೆ ಅವ್ರ ಗುರುಗಳ ಕಡೆಯಿಂದ ಉಪದೇಶ ಪಡೆದ್ರಂತಂದ್ರೆ ಪಬ್ಲಿಕ್ನಾಗ ಪಡೆದಿರ್ತಾರೆ. ಶಿಷ್ಯ ಸ್ವೀಕಾರ ಸಮಾರಂಭ ನೋಡ್ರಿ, ನನಗೆ ಬೆಂಚಿ ಕಾಂಕೋಟಿ ಯೂಟ್ಯೂಬ್ನಾಗ ನೋಡ್ರಿ, ಬಹಳ ಸುಂದರವಾದಂತಹ ಕಾರ್ಯಕ್ರಮ. ಬೆಂಚಿ ಕಾಂಕೋಟಿ ಸ್ವಾಮಿಗಳು ಈಗಿದ್ದವರು ಶಿಷ್ಯ ಸ್ವೀಕಾರ ಮಾಡ್ಯಾರ. ಆ ಶಿಷ್ಯ ಏನೇನು ಮಾಡ್ತಾನಂತಂದ್ರೆ ಅವ್ರ ಜನ್ಮಾರ ತೆಗಿತಾರೆ, ಸ್ವತಃ ಆತ್ಮಶ್ರದ್ಧೆ ಮಾಡ್ಕೊತಾರ. ಅವರು ತನ್ನ ಶ್ರದ್ಧಾ ತಾನ ಮಾಡ್ಕೊತಾನ, ಶಿಖಾ ತೆಗಿತಾನೆ. ಆಮೇಲೆ ಎಲ್ಲಾ ಪಬ್ಲಿಕ್ನ ಎಲ್ಲ ಸಮ್ಮುಖದೊಳಗೆ ನಾ ಸನ್ಯಾಸಿಯಾಗಿನಿ ಅಂತಕೊಂಡು ಪಂಚಮಹಾಭೂತಗಳ ಸಾಕ್ಷಿಯಾಗಿ ಅವ ಅಲ್ಲಿ ಪ್ರತಿಜ್ಞಾ ಮಾಡ್ತಾನ ಸನ್ಯಾಸಿಯಾಗಿ. ಇಂಥ ಸನ್ಯಾಸಿಗಳು ಈ ಕೆಟ್ಟ ಆಸಕ್ತಿಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಅವಕಾಶನೇ ಇರುವುದಿಲ್ಲ ಅವರಿಗೆ. ಯಾಕಂದ್ರೆ ಎಲ್ಲರೂ ನೋಡ್ತಿರ್ತಾರೆ, ಅವ್ರು ಸನ್ಯಾಸಿ ದಿನಾಲು ನಮಸ್ಕಾರ ಮಾಡ್ತಿರ್ತಾರೆ, ಮಂತ್ರಾಕ್ಷತೆ ತಗೋತಿರ್ತಾರೆ. ಅವ್ರಿಗೆ ಟೈಮೇ ಇರೋದಿಲ್ಲ ಪಾಪ, ಅವ್ರಿಗೆ ಮಲ್ಕೊಳಕ್ಕೆ ಸಿಟ್ಟು ಕೊಡುದಿಲ್ಲ ಅಂತ ಸನ್ಯಾಸಿ. ಅವ್ರಿಗೆ ಏನು ಮಾಡ್ಲಿಕ್ಕೆ ಕೊಡುದೇ ಇಲ್ಲ. ಅವ್ರಿಗೆ ಇವಾಗ ಸನ್ಯಾಸಿಗಳು ಅವ್ರಿಗೆ ಒಂದೇ ಉಪಾಯ ಏನಪ್ಪಾ ಅಂತಂದ್ರೆ ಯಾವ ಆಸಕ್ತಿಯನ್ನು ತರಲಿಕ್ಕೆ ಅವ್ರಿಗೆ ಅವಕಾಶನೇ ಇರುವುದಿಲ್ಲ ಅವ್ರಿಗೆ. ಅಂತ ಸನ್ಯಾಸ ದೊಡ್ಡ ಪೀಠಾಧಿಪತಿಗಳು ಬಹಳ ಪುಣ್ಯವಂತರು ಅವ್ರು ಅಂತ ಸನ್ಯಾಸ. ಆದ್ರೆ ಗೃಹಸ್ಥರು ಸಾಮಾನ್ಯ ಜೀವಿಗಳು ಸಹಿತ ಸನ್ಯಾಸವನ್ನು ಅನುಷ್ಠಾನ ಮಾಡ್ಲಿಕ್ಕೆ ಬರ್ತದ ಅಂತ ಆಚಾರ್ಯರು ಹೇಳ್ತಾರೆ. ಹಂಗೆ ಆಸಕ್ತಿಯನ್ನು ಕಡಿಮೆ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡು ಹೇಳ್ತಾರೆ. ಸನ್ಯಸ್ತ ಬಾಹ್ಯಾರ್ಥ ಸುಖಸ್ಪೃಹಸ್ತನ್ ಸಂತಂ ಮಹಾಂತಂ ಸಮುಪೇತ್ಯ ದೇಶಿಕಂ. ಆಸಕ್ತಿಗಳನ್ನು ಕಮ್ಮಿ ಮಾಡಿ ದೇಶಿಕ ಅಂದ್ರೆ ಒಳ್ಳೆಯ ಗುರುಗಳನ್ನು ನಾವು ಹುಡುಕಬೇಕು. ಯಾರು ಒಳ್ಳೆಯ ಗುರುಗಳು, ಜ್ಞಾನಿಗಳು, ಅವರನ್ನ ನಾವು ಅವರ ಪ್ರಾಪ್ತಿ ಅಭ್ಯಾಸವನ್ನು ಮಾಡಬೇಕು. ಸಮುಪೇತ್ಯ ದೇಶಿಕಂ, ಆ ಗುರುಗಳ ಹತ್ರ ನಾವು ಹೋಗಬೇಕು, ಅವರ ಸನ್ನಿಧಿಯಲ್ಲಿ ಹೋಗಬೇಕು. ಅಂತವರವರು ಸಂತರು. ಆ ದೇಶಿಕರು ಹೆಂಗಿರಬೇಕು? ಸಂತರಿರಬೇಕು. ಅಂದ್ರೆ ಮುಕ್ತಿಯನ್ನು ಪಡೆದವರು, ಜೀವನ್ಮುಕ್ತರು ಮತ್ತು ಮಹಾಂತಂ ಆತ್ಮೋನ್ನತಿಯನ್ನು ಹೊಂದಿದವರು, ಮಹಾನ್ ಸ್ಥಿತಿಗೆ ತಲುಪಿದವರು. ಅಂತವರನ್ನು ನಾವು ಅವರ ಸಮೀಪ ಹೋಗಿ ಅವರ ಸಂಗತಿಯನ್ನು ಮಾಡಬೇಕು. ಅಲ್ಲಿ ಹೋಗಿ ಏನು ಮಾಡಬೇಕು? ಉಳಿದು ಬರೀ ಮಂತ್ರಾಕ್ಷತೆ ಸಿಗೋಬಾರ್ದು ಅಂತಾರೆ ಅವರು. ತಥೋಪದಿಷ್ಟಾರ್ಥ ಸಮಾಹಿತಾತ್ಮ. ಅಂತಹ ಸಂತರು ಯಾವತ್ತೂ ಉಪದೇಶ ಮಾಡ್ತಿರ್ತಾರೆ ಕಾಲಕ್ಕೆ. ಮತ್ತು ಅವರ ಸಹಜ ಮಾತುಗಳ ಸಹಿತ ಉಪದೇಶನೇ. ಇನ್ನೊಂದು ಮಾತನ್ನ ಹೇಳಬೇಕಂತಂದ್ರೆ, ಈ ಕೆಂಪು ಮಂತ್ರಾಕ್ಷತೆಯನ್ನು ಕೊಡ್ತಾರ, ಕೈ ಮಂತ್ರಾಕ್ಷತೆ ಅಲ್ಲವು ಕೊಡ್ತಾರ, ಅದನ್ನು ಮಂತ್ರ ಹಾಕಿ ಕೊಡ್ತಾರ, ಅದಕ್ಕೂ ಮಹತ್ವದ ಇಲ್ಲಂತಿಲ್ಲ. ಅವರ ಮಾತುಗಳೇ ನಿಜವಾದ ಮಂತ್ರಾಕ್ಷತೆ. ಸಂತರ ಸ್ವಾಮಿಗಳ ಮಾತೇನಿರ್ತದಲ್ಲ ಅದು ನಿಜವಾದ ಮಂತ್ರಾಕ್ಷತೆ. ಈ ಕೆಂಪು ಮಂತ್ರಾಕ್ಷತೆ ತಲೆ ಮೇಲೆ ಹಾಕೊಂಡ್ರೆ ಅವರ ಮಾತಿನ ಮಂತ್ರಾಕ್ಷತೆ ಹೃದಯದೊಳಗೆ ಹೋಗ್ತಾವ. ಹಿಂಗದ ಅವರ ಮಹತ್ವ. ಅಂತಹ ಉಪದೇಶವನ್ನು ಅವ್ರು ಏನು ನೀಡ್ತಾರೋ ಸಮಾಹಿತಾತ್ಮ ಅಂದ್ರೆ ಹೃದಯಪೂರ್ವಕವಾಗಿ ಅವರ ಉಪದೇಶವನ್ನು ಕೇಳಿ ನಮ್ಮ ಅಂತರಂಗದೊಳಗೆ ನಾವು ಇಳಿಸಿಕೋಬೇಕು ಅಂದುಕೊಂಡು ಶಂಕರಾಚಾರ್ಯರು ಜ್ಞಾನ ಪ್ರಾಪ್ತಿಯ ಮಾರ್ಗವನ್ನು ತಿಳಿಸ್ತಾರೆ. ವಿವೇಕವಾಗಿ ನಮ್ಗೆ ಜಾಗೃತ ಆಗ್ತಂತಂದ್ರೆ ಈ ರೀತಿ ಮಾಡೋದ್ರಿಂದ ನಮಗೆ ನಿಜವಾದ ಜ್ಞಾನ ಪ್ರಾಪ್ತ ಆಗ್ತದ ಅಂದ್ಕೊಂಡು ಅವರು ಹೇಳ್ತಾರೆ. ಇದೆಲ್ಲ ಆಗಬೇಕಂತಂದ್ರೆ ಸಂತರ ಸಂಘಕ್ಕೂ ಬೇಕೇ ಬೇಕು. ಅದನ್ನು ದೃಢೀಕರಿಸಲಿಕ್ಕೆ ಅವರು ನಮ್ಮ ಮೋಹ ಮುದ್ಗರ ಅಂದ್ಕೊಂಡು ಒಂದು ಪದ್ಯದ ಶಂಕರಾಚಾರ್ಯರ ಒಂದು ರಚನೆ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಅಂತ. ಅದರೊಳಗೆ ಬಹಳ ಸ್ಫುಟವಾಗಿ ಕ್ಲಿಯರ್ ಆಗಿ ಏನು ಹೇಳ್ತಾರಂತಂದ್ರೆ, ಸತ್ಸಂಗತ್ವೇ ನಿಸ್ಸಂಗತ್ವಂ. ಸತ್ಸಂಗದಿಂದ ಏನಾಗ್ತದೆ ಅಂತ ನೀವು ಹೇಳ್ತಾರೆ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತಿ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಅಂತಕೊಂಡು ಹೇಳ್ತಾರೆ. ಆಚಾರ್ಯರ ಕರುಣೆ ಅಷ್ಟದ ನೋಡ್ಬೇಕು. ಬರೀ ಏನೋ ಹೇಳೋರು ಬಿಡುವುದಿಲ್ಲ. ಈಗ ಹ್ಯಾಂಗ ಡಾಕ್ಟರ್ ಬರೀ ಪ್ರಿಸ್ಕ್ರಿಪ್ಷನ್ ಬರೆದು ಕೊಟ್ಟು ಕೂತ್ಬಿಡ್ತಾನ. ಆ ಮುಂದೆ ಗುಳಿಗೆ ತಗೊಂಡು ಅವ್ನಿಗೆ ಏನಾಗೋ ಏನು ಬಿಡ್ತೋ ಅಂತಾರ ಅಂತಾವ ಅಮಾನುಷ ಡಾಕ್ಟರ್ಗಳು. ಹಳೆ ಡಾಕ್ಟರ್ಗಳು ಹಂಗಿರೋದು. ತಾನೇ ಕೊಟ್ಟು ಪುಡಿ ಮಾಡಿ ಚೀಟಿ ಕಟ್ಟಿ ಮತ್ತು ಅವ್ನು ನಾಯಕ ಅಂತ ಹೇಳಿ ಡಯಾಗ್ನೋಸ್ ಮಾಡಿ ಔಷಧ ಕೊಟ್ಟು ಏನಾಗಪ್ಪ ಅಂತ ಅವ್ರು ಕನೆಕ್ಷನ್ದಾಗ ಇರ್ತಾರೆ ಹಳೆ ವೈದ್ಯರು. ಈಗಿನ ವೈದ್ಯರು ಸ್ಪೆಷಾಲಿಸ್ಟ್ಗಳು ಏನಿಲ್ಲ, ಒಂದು ಬಡ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಹಳೆ ಹೋಗಿ ಏನು ಕೊಡೋದು ಹಿಂಗೆ. ಆಚಾರ್ಯರ ಕರುಣೆ ಬಹಳ. ಆಚಾರ್ಯರು ವೈದ್ಯರೇ, ಭವರೋಗ ವೈದ್ಯರು. ಆಚಾರ್ಯರು ಭವರೋಗ ವೈದ್ಯರು. ನಮ್ಮ ಭವರೋಗವನ್ನು ಡಯಾಗ್ನೋಸ್ ಮಾಡಿ ನಮ್ಗೇನು ಔಷಧ ಬೇಕು, ಉಪದೇಶದ ಔಷಧ ಅದನ್ನು ಕೊಡ್ತಾರೆ. ಅದನ್ನು ಉಪದೇಶದ್ದು ಸತ್ಸಂಗತ್ವೇ ನಿಸ್ಸಂಗತ್ವ. ನಿಸ್ಸಂಗ ಅಂತಂದ್ರೆ ಈ ಆಸಕ್ತಿಗಳ ಬಗ್ಗೆ ನಾವೇನು ಮಾತಾಡಿದೀವೋ ಅವು ಕಮ್ಮಿ ಹಾಕೋತ ಹೋಗ್ತಾವ. ನಿಸ್ಸಂಗ
ಆಸಕ್ತಿಗಳ ಸಂಘ ಕಮ್ಮಿ ಆಗ್ತದೆ. ನಿಸ್ಸಂಗತ್ವ ಅಂದ್ರೆ ಆಸಕ್ತಿಗಳ ಸಹವಾಸ ಕಮ್ಮಿ ಆಗ್ತದೆ, ಸತ್ಸಂಗದಿಂದ ಆಗ್ತದೆ. ನಿಸ್ಸಂಗ ಆದ್ಮೇಲೆ ಒಮ್ಮೆ ನಮ್ಮ ಮನಸ್ಸಿನ ಆಸಕ್ತಿಗಳು ಒಮ್ಮೆ ಕಮ್ಮಿ ಆದವು ಅಂತಂದ್ರೆ ನಿರ್ಮೋಹತ್ವ, ಆಸಕ್ತಿಯಿಂದಲೇ ಮೋಹ. ರಾವಣಿಗೆ ಸೀತಾನ ಮೇಲೆ ಆಸಕ್ತಿಯಿಂದ ಇಳ್ಕೊಂಡು ಮೇಲೆ ಮೋಹ ಮುಟ್ತು, ಆಮೇಲೆ ಮುಂದೆಲ್ಲ ಮಾಡಬಾರ್ದು ಮಾಡಿ ಹಾಳಾಗಿ ಹೋದ. ಹಂಗ ನಿಸ್ಸಂಗತ್ವೇ ನಿರ್ಮೋಹತ್ವ, ಅದ್ರ ಮೇಲೆ ಮೋಹ ಅಂತ ಬರುವುದಿಲ್ಲ. ಆಸಕ್ತಿಯ ಮುಂದಿನ ಒಂದು ಏನು ಘಟ್ಟದ ಅನ್ನೋದಕ್ಕೆ ಮೋಹ ಅಂತ. ಆಸಕ್ತಿಯ ಅನುಷ್ಠಾನವೇ ಮೋಹ, ಕೈ ಚಾಚಿಸ್ತಾನ ಅದು ಮೋಹ. ಮನಸ್ಸಿನಾಗ ಹೋಗ್ತದೆ ಆಸಕ್ತಿ, ಕೈ ಚಾಚಿಸ್ತಾನದು ಮೋಹ. ಅದಕ್ಕಿಂತ ಮುಂದೆ ಹೋಗ್ತಾನ ಮುಂದೆ ಬೇರೆ ಅಪಚಾರ. ಹಂಗಲ್ಲ, ಅದಕ್ಕೆ ನಿಸ್ಸಂಗತ್ವೇ ನಿರ್ಮೋಹತ್ವ. ನಿರ್ಮೋಹತ್ವೇ ಒಮ್ಮೆ ಮನಸ್ಸಿನ ಮೋಹ ಹೋಗಿಬಿಡ್ತಂದ್ರೆ ಮನುಷ್ಯ ನಿರ್ದೋಷ ಆಗಿಬಿಡ್ತದೆ. ಸ್ವಚ್ಛ ಕನ್ನಡಿ, ಸ್ವಚ್ಛ ಕನ್ನಡಿ ಒಳಗೆ ನಮ್ಮ ಮುಖ ನಮಗೆ ಕಾಣಿಸ್ತದೆ. ನಿರ್ಮೋಹತ್ವೇ ನಿಶ್ಚಲ ತತ್ವ, ಕೇವಲ ಪರಮಾತ್ಮನ ಆತ್ಮದರ್ಶನ ಆಗ್ತದೆ. ನಿಶ್ಚಲ ತತ್ವ ನಮ್ಮ ಅರಿವಿಗೆ ಬರ್ತದೆ. ಒಮ್ಮೆ ನಿಶ್ಚಲ ತತ್ವ ನಮ್ಮ ಅರಿವಿಗೆ ಬರ್ತಂತಂದ್ರೆ ಜೀವನ್ ಮುಕ್ತಿ. ಆಚಾರ್ಯರು ಮತ್ತೊಂದು ಬರ್ತಾರೆ ಇಲ್ಲಿ, ನಾವು ಮೊನ್ನೆ ಮಾತಾಡಿದ್ದೀವಿ, ಸತ್ಯ ಮೇಲೆ ಸ್ವರ್ಗ ಸಿಗೋದು ಮುಕ್ತಿ ಆದಂತ. ಯಾವಾಗ ತತ್ವದರ್ಶನ, ನಿಶ್ಚಲ ತತ್ವದರ್ಶನ ಆಗ್ತದೋ, ಭಗವಂತನ ಅರಿವಿನ ಮೇಲಿನ ಅರಿವಿಗೆ ಬರ್ತದೋ, ಅದೇ ಜೀವನ್ ಮುಕ್ತಿ ಅಂತ ತಿಳ್ಕೊಂಡು ಹೇಳ್ತಾರೆ. ನಮ್ಮ ಆನಂದ ನಮಗೆ ಸಿಗ್ತದೆ. ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ. ಗೋವಿಂದ ನಿನ್ನ ನಾಮವೇ ಚಂದ ಅಂತ ಪುರಂದರದಾಸರು ಹೇಳ್ತಾರೆ. ಗೋವಿಂದ ನಿನ್ನ ನಾಮವೇ ಚಂದ. ಅದು ಇನ್ನೇನು ಮಾಡ್ತದದು? ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ. ಸೃಷ್ಟಿ ಸ್ಥಿತಿಲಯ ಕಾರಣ ಗೋವಿಂದ, ಈ ಪರಿ ಮಹಿಮೆಯ ತಿಳುವುದೇ ಆನಂದ. ಆಚಾರ್ಯ ಹೇಳೋದನ್ನು ಪುರಂದರದಾಸರು ಹೇಳ್ತಾರೆ. ಭಗವಂತನ ಮಹಿಮೆಯನ್ನು ತಿಳ್ಕೊಳ್ಳೋದ ಆನಂದ, ಅದೇ ಜೀವನ ಮುಕ್ತಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂತಹ ಒಂದು ವಿಚಾರದಲ್ಲಿ ಮತ್ತೆ ಆಚಾರ್ಯ ಏನು ಹೇಳ್ತಾರೆ, ಉಪಾಯ ಹೇಳ್ತಾರೆ ಅದಕ್ಕೆ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ಕಕ್ಕ ಬಿಕ್ಕಿ ಆಗಬೇಡಪ್ಪ, ಎಲ್ಲ ಇಷ್ಟೆಲ್ಲ ಉಪದೇಶ ಮಾಡಿದೆ, ಏನ್ ತಿಳ್ಕೊಳ್ಳಿ, ಏನ್ ನೆನಪಿಡ್ಲಿ, ಹಂಗ ಮಾಡ್ಲಿ ಅಂತ ತಿಳ್ಕೊಂಡ ಶಿಷ್ಯ ಅಂತಾನಪ್ಪ ನಮ್ಮ ತಲೆ ಕೆಟ್ಟು ಹೋಗ್ಯದು, ಭಾಳ ಉಪದೇಶ ಮಾಡಿಬಿಟ್ರಿ, ಏನು ಮಾಡಿದ್ರೆ ಅದನ್ನ ಹೇಳ್ರಿ ನನಗೆ, ಅಂದ್ರೆ ಆನಂದ ಸಿಗುತ್ತದ ಅಂತ ಆಚಾರ್ಯ ಒಂದ ಗುಳಿಗೆ ಕೊಡ್ತಾರ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಅಂತ ಉಪದೇಶ ಮಾಡ್ತಾರೆ. ಭಗವಂತನ ನಾಮಸ್ಮರಣೆಯೇ ಅದಕ್ಕೊಂದು ಸುಲಭ ಉಪಾಯ ಅಂತ ತಿಳ್ಕೊಂಡು ಎಲ್ಲಾ ಸಂತರು ಒಂದೇ ಮುಖದಿಂದ ಹೇಳ್ತಾರೆ. ಇಂತಹ ಒಂದು ವಿಚಾರದೊಂದಿಗೆ ಇವತ್ತಿನ ಪ್ರವಚನ ಮಾಲಿಕೆಯನ್ನು ಆಚಾರ್ಯರ ಚರಣಾರವಿಂದದ ಕುಸುಮ. ನಾಳೆ ಶ್ರೀ ಶಂಕರಾಚಾರ್ಯ ಜಯಂತಿ, ವಿಶಾಖ ಶುದ್ಧ ಪಂಚಮಿ. ನಾಳೆ ಮುಂಜಾನೆ 8 ರಿಂದ 10 ಲಘು ರುದ್ರಾಭಿಷೇಕ ಕಾರ್ಯಕ್ರಮದ. ಅದಾದ ನಂತರ ನಮ್ಮ ಭಗಿನಿಯ ಭಕ್ತ ಮಂಡಳಿಯಿಂದ 11 ಗಂಟೆಯಿಂದ 12 ಗಂಟೆಯವರೆಗೆ ಶಂಕರಾಚಾರ್ಯರ ಅನೇಕ ಕೃತಿಗಳನ್ನು ಅವರು ಪಠಣ ಮಾಡ್ತಾರೆ. ಅವರು ವರ್ಷಾನುಗಟ್ಟಲೆ ಅದನ್ನು ಮಾಡ್ಕೋತ ಬಂದಾರೆ. ಇಲ್ಲೇ ನಮ್ಮ ಎಡಕೋರೆ ಸ್ವಾಮಿಗಳು ಬಂದಿದ್ದರು, ಅವರು ಒಂದು ಬ್ರ್ಯಾಂಚ್ ಅದು